Dear viewers, please subscribe to Prabhuwani Ministries official YouTube channel. Share and press the bell icon. ಪ್ರಿಯರೇ, ದಯವಿಟ್ಟು ಪ್ರಭುವಾನಿ ಮಿನಿಸ್ಟ್ರೀಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡುವುದರ ಮೂಲಕ ಸುವಾರ್ತೆ ಸಾರುವ ಕಾರ್ಯದಲ್ಲಿ ಭಾಗಿಯಾಗಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ಕಾವಲುದೂತರೇ, ರಥಸಾಕ್ಷಿಗಳೇ, ಎಲ್ಲ ಅಪೊಸ್ತಲರೇ, ಪ್ರವಾದಿಗಳೇ, ಪರಿಶುದ್ಧ ಕನ್ನಿಕೆಯೇ, ಈ ಆಲಯದ ಸಂತರಾದ ಸಂತ ಸಬಾಸ್ಟಿನರೇ, ಸಂತ ತೆರೇಸಮ್ಮನವರೇ, ನಮ್ಮೆಲ್ಲರಿಗೂ ಬೇಕಾದಂಥ ಕೃಪಾ ಆಶೀರ್ವಾದವನ್ನು, ವರದಾನವನ್ನು, ಬಿಡುಗಡೆಯನ್ನು ಹಾಗೂ ಸಮೃದ್ಧಿಯಾದಂಥ ನಿನ್ನ ವಾಗ್ದಾನದ ಐಶ್ವರ್ಯವನ್ನು ನಾವೆಲ್ಲರೂ ಅನುಭವಿಸುವಂತೆ ನಮ್ಮ ದೇಹ ಮನಸ್ಸಾಕ್ಷಿಗಳನ್ನು ಸ್ಥಿರಪಡಿಸುತ್ತಾ ನಾವು ಸದಾ ಕಾಲ ಇದು ದೈವ ಸಮ್ಮುಖದಲ್ಲಿ ಇಲ್ಲಿಯೂ ಅದಾದ ನಂತರ ಪರಲೋಕದಲ್ಲಿಯೂ ನಮಗೆ ಉತ್ತಮವಾದಂಥ ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ನಿನ್ನ ವರದಾನವನ್ನು ನಾವೆಲ್ಲರೂ ಅನುಭವಿಸಿ ಒಂದು ಸಾಕ್ಷಿಗಳಾಗಿ ಜೀವಿಸುವಂಥ ವರದಾನವನ್ನು ಪಡೆದುಕೊಡಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಎಲ್ಲರೂ ಒಟ್ಟಾಗಿ 10 ಜನಕ್ಕೆ ಕೇಳುವಷ್ಟು ನಾವು ಜೋರಾಗಿ ಹೇಳೋಣ. ನಮೋ ಮರಿಯೇ, ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ನಮ್ಮೆಲ್ಲರಿಗಾಗಿ, ನಮ್ಮ ಕುಟುಂಬ, ನಮ್ಮ ರಾಜ್ಯ, ನಮ್ಮ ದೇಶ, ಪ್ರತಿಯೊಂದು ಮಾನವನಿಗಾಗಿ ಪ್ರಾರ್ಥಿಸಿರಿ ತಾಯಿ. ನಮ್ಮನ್ನೇ ಅಭಿಷೇಕ ಮಾಡಿಕೊಳ್ಳುತ್ತಾ ನಮ್ಮ ಎಡಗೈಯನ್ನು ಹೃದಯದ ಭಾಗದಲ್ಲಿ ಇಟ್ಟುಕೊಳ್ಳಿ, ಬಲಗೈಯೊಂದಿಗೆ ನಮ್ಮನ್ನೇ ಅಭಿಷೇಕ ಮಾಡಿಕೊಳ್ಳುತ್ತಾ ಎಲ್ಲರೂ ಒಟ್ಟಾಗಿ ಹೇಳೋಣ. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮನಿಗೂ ಮಹಿಮೆ ಉಂಟಾಗಲಿ, ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರೈಸ್ ದಿ ಲಾರ್ಡ್. ಅಕ್ಕಪಕ್ಕ ಒಂದು ಪ್ರೈಸ್ ಲಾರ್ಡ್ ಹೇಳ್ರಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ದಯವಿಟ್ಟು ಕುಳಿತುಕೊಳ್ಳ್ರಿ. ಪ್ರಭು ಯೇಸುವಿನ ನಾಮದಲ್ಲಿ ಈ ಸಂಚೆ ನಿಮ್ಮೆಲ್ಲರನ್ನ ವಂದಿಸಿ ದೇವನ ಪರಿಶುದ್ಧವಾದ ಸಾನ್ನಿಧ್ಯ ನಾವೆಲ್ಲರೂ ಅನುಭವಿಸುವಂಥ ಕೃಪೆಯನ್ನು, ಆಶೀರ್ವಾದವನ್ನು ವರವಾಗಿ ಕರುಣಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತಾ, ಯಾರಾದರೂ ನೀವು ಫೋನ್ಗಳನ್ನು ತಂದಿದ್ದೀರಿ, ದಯವಿಟ್ಟು ನಿಮ್ಮ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿಕೊಳ್ಳ್ರಿ. ಕಾರಣ ದೇವನ ವಾಕ್ಯ, ದೇವನ ವಾಗ್ದಾನ ನಿಮ್ಮ ಹೃದಯವನ್ನು ಸ್ಪರ್ಶಿಸಲಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, 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 ಹಾಲೆಲೂಯ. ಈ ಅಂತ್ಯ ದಿನಗಳಲ್ಲಿ ನಾವೀಗ ಅಂತ್ಯ ದಿನದಲ್ಲಿ ನಾವು ಈ ದಿನಗಳನ್ನು, ವರ್ಷಗಳನ್ನು ಹಾಗೂ ಯುಗಗಳನ್ನು ಕಳೆಯುತ್ತಿರುವಂಥ ಸಂದರ್ಭ. ಈ ಅಂತ್ಯ ದಿನ ನಾವು ಭೂಮಿಯಲ್ಲಿ ನನ್ನ ಕುಟುಂಬ, ನನ್ನ ರಾಜ್ಯ, ನನ್ನ ದೇಶದಲ್ಲಿ ನಾನು ಅನುಭವಿಸುವಂಥ ಕಾರ್ಯ ಏನು ಎಂಬುದನ್ನು ಸತ್ಯವೇದದಲ್ಲಿ 2023 ವರ್ಷದ ಹಿಂದೆಯೇ ಬರೆಯಲ್ಪಟ್ಟಂಥ ವಾಕ್ಯ. ಈ ದಿನಗಳಲ್ಲಿ ನನಗೆ ಬೇಕಾದಂಥ ವರದಾನ ಏನು, ಈ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ಜೀವಿಸಬೇಕು ಎಂಬುದನ್ನು ಕುರಿತು ನಾವಿಂದು ವಾಕ್ಯದಲ್ಲಿ ಧ್ಯಾನಿಸೋಣ. ಸರಿಯಾಗಿ ದಯವಿಟ್ಟು ಯಾರು ಯಾವ ಕಾರಣಕ್ಕೂ ಡಿಸ್ಟರ್ಬ್ ಆಗಬೇಡ್ರಿ. ಎಫೆಸದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ ವಾಕ್ಯ 3. ಎಫೆಸ ನಮ್ಮ ಪ್ರಭು ಯೇಸು ಕ್ರಿಸ್ತರ ಪಿತನಾದ ದೇವರಿಗೆ ಸ್ತುತಿ ಸಲ್ಲಲಿ. ಪಿತ ದೇವರು ಸ್ವರ್ಗಲೋಕದಿಂದ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾರೆ. ಇನ್ನೊಂದ್ಸಲ ಓದಿ ಬ್ರದರ್, ಸರಿಯಾಗಿ ಗಮನಿಸಿ. ವಾಕ್ಯ ತುಂಬ ಪರಿಶುದ್ಧವಾದದ್ದು ಹಾಗೂ ನಮ್ಮೆಲ್ಲರನ್ನ ಅಭಿಷೇಕದೊಂದಿಗೂ, ಕೃಪೆಯೊಂದಿಗೂ, ವರದಾನದೊಂದಿಗೂ ಹಾಗೂ ಈ ಲೋಕದಲ್ಲಿ ಯಾವ ರೀತಿಯಲ್ಲಿ ಜೀವಿಸಬೇಕೆಂಬುದಾಗಿ ನುಡಿಯುವಂಥ ವಾಕ್ಯ. ಅದಕ್ಕಾಗಿ ಅಸಡ್ಡೆ ಮಾಡುವ, ದೇವನ ವಾಕ್ಯವನ್ನು ಧಿಕ್ಕರಿಸುವ ಹಾಗೂ ದೇವ ಜನರನ್ನು ಹಿಂಸಿಸುವ ಒಂದು ವ್ಯಕ್ತಿ ಲೋಕದಲ್ಲಿ ತುಂಬ ಚೆನ್ನಾಗಿರ್ತಾನೆ. ಆದರೆ ಮರುಲೋಕ ಒಂದಿದೆ. ಆ ಲೋಕದಲ್ಲಿ ಅವನ ಕಷ್ಟಗಳು, ಅವನ ವೇದನೆ, ಅವನ ಕೂಗು ಯಾರು ಕೇಳಲಿಕ್ಕಿಲ್ಲ. ಅದಕ್ಕಾಗಿ
ಗಮನ ಇಟ್ಟು ಕೇಳಿ. ವಾಕ್ಯಗಳು ಅತಿ ಪರಿಶುದ್ಧವಾದವು. ಬಂದವರು ಅಟ್ಲೀಸ್ಟ್ ಸ್ವಲ್ಪ ಪ್ರಯೋಜನ ಪಡ್ಕೊಂಡು ಹೋಗ್ರಿ. ಭೂಮಿಯಲ್ಲಿ ಒಂದು ಕಾಲ ನಾವು ಜೀವಿಸುವಂಥ ಈ ಕಾಲದಲ್ಲಿ ಇಲ್ಲಿಯೂ ಸತ್ತ ನಂತರವೂ ಪರಿಶುದ್ಧವಾದಂಥ ದೇವನ ಸಾನ್ನಿಧ್ಯಕ್ಕೆ ನನ್ನ ಆತ್ಮ ಪರಿಶುದ್ಧವಾಗಿ ಒಪ್ಪಿಸಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಈ ತಪಸ್ಸು ಕಾಲದಲ್ಲಿ ನೀವೆಲ್ಲರೂ ತಪಸ್ವಿಗಳಾಗಬೇಕು. ತಪಸ್ಸು ಕಾಲ ಬೇರೆ. ನಾವು ಎಷ್ಟು ಜನ ಕ್ರಿಶ್ಚಿಯನ್ ಇದ್ರಿ? ಕೈ ಮೇಲೆ ಮಾಡ್ರಿ. ದೀಕ್ಷೆ ಪಡೆದವರು ಎಷ್ಟು ಜನ ಇಲ್ಲಿ ಮಾಂಸ, ಅದಾದಮೇಲೆ ನಾವು ಏನೋ ತಮಿಳರು ತುಂಬ ಚೆನ್ನಾಗಿ ಹೇಳ್ತಾರೆ, ಕೌಚಿಯ ಸಾಪಡ ಮಾಡೋ, ನಾವು ಮಾಂಸ ಮಡ್ಡಿ ಏನು ತಿನ್ನಲ್ಲ ಅನ್ನೋರು ಎಲ್ಲ ಇದ್ದೀರಿ, ಉಪವಾಸ ಮಾಡ್ತಿದ್ದೀರಿ. ನಾನು ಕೈ ಎತ್ಸೋದಿಲ್ಲ, ನಿಮಗೆ ಗೊತ್ತು. ಅದು ಮುಖ್ಯ ಅಲ್ಲ. ಮಾಂಸ ಬಿಡೋದು ಮುಖ್ಯ ಅಲ್ಲ, ಮೀನು ಬಿಡೋದು, ಅದಾದಮೇಲೆ ನಾನ್ ವೆಜ್ ಬಿಡೋದು ಮುಖ್ಯ ಅಲ್ಲ. ನಮ್ಮ ಮನ ಪರಿವರ್ತನೆ ಇಲ್ಲದೆ ನೀವು ಆಚಾರಗಳನ್ನು ಮಾಡಿದರೆ ದೇವನ ವಾಕ್ಯ ಹೇಳ್ತದೆ, ನೀನು ಯಾರು ಎಂಬುದಾಗಿ ಕೇಳ್ತಾರೆ. ನೀನು ಈ ಭೂಮಿಯಲ್ಲಿ ಜನ ಮೆಚ್ಚುವಂಥ ಕಾರ್ಯವನ್ನು ಮಾಡಬೇಡ. ಜನ ಯಾವ ಕಾರಣಕ್ಕೂ ನಿನಗೆ ಪ್ರಶಂಸಿಸೋದಿಲ್ಲ, ನಿನ್ನನ್ನು ಗುರುತಿಸೋದಿಲ್ಲ. ನೀನು ಇರೋ ತನಕ ನಿನ್ನನ್ನು ಚೆನ್ನಾಗಿ ಬವಣಿಸುವಂಥ, ಇಲ್ಲ ನೀನು ಅವ್ರನ್ನ ಬವಣಿಸುವಂಥ ಕಾರ್ಯ ಇರ್ಬೋದು. ಆದರೆ ದೇವನ ವಾಕ್ಯ ಹೇಳ್ತದೆ, ನೀನು ತ್ಯಾಗವನ್ನು ಮಾಡುವಾಗ ಆ ತ್ಯಾಗಕ್ಕೆ ಪ್ರತಿಫಲವೇ ನಿನ್ನ ಮನಪರಿವರ್ತನೆ ಇಲ್ಲದೆ ನಾನು ವರ್ಷ ನಾನು ಮೀನು ತಿನ್ನೋದಿಲ್ಲ, ಚಿಕನ್ ತಿನ್ನೋದಿಲ್ಲ, ಮಾಂಸ ತಿನ್ನೋದಿಲ್ಲ, ತಿನ್ನಬೇಡ. ಯಾಕೆಂದರೆ ನಿನಗೆ ಶರೀರಕ್ಕೆ ಅದು ನೀನು ಮಾಡಿಕೊಳ್ಳುವಂಥ ತ್ಯಾಗ. ಆತ್ಮಕ್ಕೆ ಏನು ತ್ಯಾಗ ಮಾಡ್ತಿದ್ದೀವಿ? ಅದಕ್ಕಾಗಿ ಇಲ್ಲಿ ವಾಕ್ಯ ಹೇಳ್ತದೆ, ವಾಕ್ಯ ಎಚ್ಚರಿಸ್ತದೆ. ಓದಿ ವಾಕ್ಯ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಪಿತನಾದ ದೇವರಿಗೆ ಸ್ತುತಿ ಸಲ್ಲಲಿ. ಪಿತ ದೇವರು ಸ್ವರ್ಗಲೋಕದಿಂದ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾರೆ. ಇಲ್ಲಿ ದೇವನು ನಮಗೆ ಆಶೀರ್ವಾದ. ಯಾವ ವಿಧವಾದ ಆಶೀರ್ವಾದ? ಎಲ್ಲ ಬಗೆಯ ಆಶೀರ್ವಾದ. ಒಂದು ಆಶೀರ್ವಾದ ಅಲ್ಲ, ಆಶೀರ್ವಾದದಲ್ಲಿ ಎಲ್ಲ ಬಗೆಯ ಆಶೀರ್ವಾದ. ಎಲ್ಲ ಬಗೆಯ ಆಶೀರ್ವಾದ ಎಂಬುದಾಗಿ ಹೇಳುವಾಗ ಒಂದೊಂದಾಗಿ ನಾವು ನೋಡುವಂಥ ಕಾರ್ಯ 10 ಆಜ್ಞೆಗಳನ್ನು ನಾವು ನೋಡೋಣ. ದೇವನು ಮೋಶೆ ಮೂಲಕ 10 ಆಜ್ಞೆಗಳನ್ನು ದೇವನು ಕೊಟ್ಟರು. ಫಸ್ಟ್ ಕಮಾಂಡ್ಮೆಂಟ್ನ ದೇವರು ಕೊಟ್ಟರು. ಮನುಷ್ಯ ಯಾವ ರೀತಿಯಲ್ಲಿ ಜೀವಿಸಬೇಕು, ಆ ಜೀವನ ದೇವನು ಕೊಟ್ಟಂಥ ಒಂದು ಲಿಸ್ಟು, 10 ಆಜ್ಞೆ. ಇದೇ ರೀತಿ ನೀವು ಜೀವಿಸಬೇಕು. ಏನಿದು ಈ ಜೀವನ? ಅದಕ್ಕೆ ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ಎಲ್ಲ ವಿಧವಾದಂಥ ಆಶೀರ್ವಾದ ಪರಲೋಕದಿಂದ ದೇವನು ಯೇಸು ಕ್ರಿಸ್ತನೊಂದಿಗೆ ನಮಗೆ ಕೊಟ್ಟಂಥ ಈ ಆಶೀರ್ವಾದ. ಈ ಆಶೀರ್ವಾದವು ಯಾವ ಒಂದು ವ್ಯಕ್ತಿಯೋ, ಅವನು ಹಿಂದೂನೋ ಮುಸ್ಲಿಮೋ ಕ್ರೈಸ್ತನೋ ಯಾರೋ NX, ಆದರೆ ದೇವನ ವಾಕ್ಯ ಹೇಳ್ತದೆ, ನನ್ನ ವಾಕ್ಯವನ್ನು ಕೇಳದೇ ಇರ್ತಕ್ಕಂಥ ಅನೇಕ ವ್ಯಕ್ತಿಗಳು ಇದ್ದಾರೆ. ಈ ಅನೇಕ ನಾವು ಭಾರತ ದೇಶದಲ್ಲಿ ಅಕ್ರೈಸ್ತರ ಮಧ್ಯದಲ್ಲಿ ನಾವು ಸಹ ಜೀವಿಸ್ತಾ ಇದ್ದೇವೆ. ಅಕ್ರೈಸ್ತರು ಸಹ ಅವ್ರಿಗೂ ಒಂದು ಕಟ್ಟಳೆಗಳಿದೆ, ಅವ್ರಿಗೂ ಒಂದು ನಿಯಮ ಇದೆ, ಅವ್ರಿಗೂ ಒಂದು ಪಾಲನೆ ಇದೆ. ಆದರೆ ಕ್ರೈಸ್ತ ಧರ್ಮದಲ್ಲಿ ನಾನು ಪಾಲಿಸಲೇಬೇಕು. ಮುಸ್ಲಿಂ ಅವ್ರಿಗೂ ಒಂದು ಗ್ರಂಥ ಇದೆ, ಅದು ಕುರಾನ್. ಆ ಕುರಾನ್ ಬೇರೆ ಯಾವುದೂ ಅಲ್ಲ, ಹಳೆ ಒಡಂಬಡಿಕೆ. ನಮ್ಮ ಬೈಬಲಲ್ಲಿ ಇರ್ತಕ್ಕಂಥ ಹಳೆ ಒಡಂಬಡಿಕೆ ಅವರಿಗೆ ಕುರಾನಲ್ಲಿ ಬರೆದಿರ್ತಕ್ಕಂಥ. ಅದರಲ್ಲೂ ಸಹ ಎಲ್ಲವೂ ನೀತಿಯ ಬೋಧನೆಯೇ ಅದರಲ್ಲಿ ಇರ್ತಕ್ಕಂಥದ್ದು, ಕ್ರೂರತನ ಬೋಧನೆ ಅದರಲ್ಲಿ ಇಲ್ಲ. ಆದರೆ ಯೇಸು ಕ್ರಿಸ್ತನ ನಂತರ ಈ ಎಲ್ಲವೂ ಅನೀತಿಯಿಂದ ನೀತಿವಂತನಾಗಿ ಮಾರ್ಪಡಿಸಿದಂಥ ಕಾರ್ಯವನ್ನು ನಾವಿಲ್ಲಿ ವಾಕ್ಯದಲ್ಲಿ ಓದ್ತೇವೆ. ಸರಿಯಾಗಿ ಗಮನ ಇಟ್ಟು ಕೇಳ್ರಿ. ಈ 10 ಆಶೀರ್ವಾದದಲ್ಲಿ ಫಸ್ಟ್ ಬ್ಲೆಸ್ಸಿಂಗ್ಸ್, ನಮಗೆ ಬರಬೇಕಾಗಿರ್ತಕ್ಕಂಥ ಆಶೀರ್ವಾದ. ಈ 10 ಆಜ್ಞೆಯಲ್ಲಿ ಪ್ರಥಮ ಆಜ್ಞೆ ಹೇಳಿ. ಪ್ರಥಮ ಆಜ್ಞೆ ಯಾವುದು? ನಿನ್ನ ನಿಜವಾದ, ಇಲ್ಲಿ ವಾಕ್ಯ ಇದೆ, ನಿನ್ನ ನಿಜವಾದ ದೇವರನ್ನು ಆರಾಧಿಸು. ಹಾಗಾದರೆ ನಿಜವಾದ ದೇವರು ಯಾರು? ಹಲೋ, ಇಲ್ಲಿ ನೋಡ್ರಿ, ಅವ್ರು ಹೇಳ್ತಾರೆ ಯೇಸು ಕ್ರಿಸ್ತರು. ದೇವನ ಪರಿಶುದ್ಧತೆಯಲ್ಲಿ ನೀನು ಹಿಂದೂ ಆಗಿರು, ಮುಸ್ಲಿಂ ಆಗಿರು, ಅವನು ಕ್ರಿಶ್ಚಿಯನ್ ಆಗಿರಲಿ, ಈ ಲೋಕದಲ್ಲಿ ಒಂದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಆತನು ದೈವ ನಿಯಮಕ್ಕೆ ಅನುಸಾರವಾಗಿ ಜೀವಿಸುವವನು ಆಗಿರ್ಬೇಕು. ನಂಬರ್ 1, ದೇವರ ನಿಯಮಕ್ಕೆ. ಈಗ ನಾವು ಭೂಮಿಯಲ್ಲಿ ಈ ಕರ್ನಾಟಕದಲ್ಲಿ ಮೈಸೂರಲ್ಲಿ ಜೀವಿಸ್ತಿದ್ದೇವೆ. ನಮಗೆ ಒಂದು ಸರ್ಕಾರ ಇದೆ.
ಸರ್ಕಾರ ನಮಗೆ ಒಂದು ಕಟ್ಟಳೆ ಕೊಡ್ತದೆ. ಏನು ಕಟ್ಟಳೆ? ನೀವು ವೆಹಿಕಲಲ್ಲಿ ಹೋಗುವಾಗ, ನಿಮ್ಮ ಓನ್ ವೆಹಿಕಲ್ ಹೋಗುವಾಗ ನಿನಗೆ ತಲೆ ಮೇಲೆ ಹೆಲ್ಮೆಟ್ ಇರಬೇಕು. ಅದಾದಮೇಲೆ ಓಡಿಸೋನಿಗೆ DL ಇರಬೇಕು. ಓಡಿಸುವಂಥ ಗಾಡಿಗೆ ಇನ್ಶೂರೆನ್ಸ್ ಇರಬೇಕು. ಯಾಕೆ ನಿನ್ನ ತಲೆ ಮೇಲೆ ಹೆಲ್ಮೆಟ್? ನೀನು ಎಲ್ಲಾದರೂ ಬಿದ್ದರೆ ಸಾಯಬಾರ್ದು, ಬಿದ್ದರೆ ಸಾಯಬಾರದು, ನೀನು ಬದುಕಬೇಕು. ಅದಕ್ಕಾಗಿ ನಿನ್ನ ತಲೆ ಸೇವ್. ಯಾಕಂದರೆ ತಲೆಗೆ ಫಸ್ಟ್ ಬಿದ್ದು ಸತ್ತೋಗೋದು. ಅದಕ್ಕೆ ನಿನಗೆ ಕಾನೂನು ಹೇಳ್ತದೆ, ತಲೆಗೆ ಒಂದು ಹೆಲ್ಮೆಟ್ ಹಾಕು. ಹಿಂದೆ ಕೂತಿರೋ ಅವರು ಕರ್ಕೊಂಡು ಅವರು ಸಾಯಬಾರದು, ಅವ್ರಿಗೆ ಒಂದು ಹೆಲ್ಮೆಟ್ ಹಾಕು. ಇದು ನಿನ್ನ ಸೇಫ್ಟಿ. ಸೆಕೆಂಡ್, ನೀನು ಓಡಿಸ್ಲಿಕ್ಕೆ, ನೀನು ಆ ವೆಹಿಕಲನ್ನು, ವಾಹನವನ್ನು ಓಡಿಸೋದಕ್ಕೆ ಅರ್ಹನಾ? ಆ ವಾಹನವನ್ನು ಓಡಿಸ್ಲಿಕ್ಕೆ ನೀನು ಡ್ರೈವಿಂಗ್ ಲೈಸೆನ್ಸು ನೀನು ತಗೊಳ್ಬೇಕು. ಅದಕ್ಕೆ ಒಂದು ಆಫೀಸ್ ಇದೆ, ಅಲ್ಲಿ ನಿನಗೆ ಟೆಸ್ಟ್ ಎಲ್ಲ ಮಾಡಿ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಒಂದು ಕೊಡ್ತಾರೆ. ಅದು ನಿಮಗೆ ಗಾಡಿ ಓಡಿಸ್ಲಿಕ್ಕೆ. ಥರ್ಡ್, ನಿನ್ನ ಗಾಡಿ ಇನ್ಶೂರೆನ್ಸ್ ಮಾಡಬೇಕು. ಕಾರಣಕ್ಕೆ ನೀನು ಸಪೋಸ್ ನೀನು ಬಿದ್ದರು, ಯಾರಿಗಾದರೂ ಗುದ್ದಿದ್ರು, ಅಲ್ಲಿ ಅವರಿಗೆ ಸಾಕಷ್ಟು ಹಣವನ್ನು ಕೊಡಲಿಕ್ಕಾಗಿ ಆ ಗಾಡಿ ಮೇಲೆ ನೀನು ಇನ್ಶೂರೆನ್ಸ್. ಇದು 3 ನಮ್ಮ ನಿಯಮ, ಸರ್ಕಾರದ ನಿಯಮ. ಇದು ನೀನು ಮಾಡಲೇಬೇಕು, ಇದು ನೀನು ಪಾಲಿಸಲೇಬೇಕು. ನೀನು ಗಾಡಿಯನ್ನು ತಗೊಂಡು ರೋಡಲ್ಲಿ ಹೋಗಬೇಕು ಅಂದರೆ ಇದು ನೀನು ಈ ನಿಯಮವನ್ನು ಪಾಲಿಸಬೇಕು. ಇದು ಸರ್ಕಾರ ಮಾಡಿರ್ತಕ್ಕಂಥ ನಿಯಮ. ಇದೇ ಪ್ರಕಾರ ಒಂದು ಮನುಷ್ಯನಾಗಿ ನಾನು ಹುಟ್ಟಿದ ಮೇಲೆ ಈ ಭೂಮಿಯಲ್ಲಿ ನಿನಗೆ ಒಂದು ನಿಯಮ ಇಲ್ಲ. ನಿಯಮ ಇಲ್ಲದೆ ಈ ಭೂಮಿಯಲ್ಲಿ ಯಾವ ಮನುಷ್ಯನಿಗೂ, ಅದು ಯಾವ ಧರ್ಮದ ವ್ಯಕ್ತಿ ಆಗಿದ್ರೂ, ನಿಯಮ ಇಲ್ಲದೆ ಅವನಿಗೆ ಧರ್ಮ ಇಲ್ಲ. ನಿಯಮ ಇಲ್ಲದೆ ಅವನಿಗೆ ಪಾಲನೆ ಇಲ್ಲದೆ ಅವನಿಗೆ ಧರ್ಮ ಇಲ್ಲ. ಒಂದು ಧರ್ಮವು ಪರಿಶುದ್ಧವಾಗಿ ಅವನ ನಿಯಮವನ್ನು ದೇವರು ಹೇಳುವಂಥ ನಿಯಮ. ಅದಕ್ಕಾಗಿಯೇ ಈ ನಿಯಮವನ್ನು ಪಾಲಿಸುವಂಥದ್ದು. ಇಲ್ಲಿ ಕ್ರೈಸ್ತ ಧರ್ಮದಲ್ಲಿ ನಿಯಮವನ್ನು ನಾವು ಕೇಳುವಾಗ 3800 ನಿಯಮಗಳನ್ನು ಆದಿಯಲ್ಲಿ ನಾವು ಆದಿಕಾಂಡದಲ್ಲಿ ಓದ್ತೇವೆ. ಈ ಇಸ್ರಾಯೇಲ್ ಮಕ್ಕಳು ಅಂದರೆ ಯಹೂದಿ ಮಕ್ಕಳಿಗೆ ನಿಯಮ ಜಾಸ್ತಿ. ಅವರು ತನ್ನದೇ ಆದಂಥ ನಿಯಮಗಳನ್ನು ಅವರು ಮಾಡಿಕೊಂಡಿದ್ದರು, ಆ ನಿಯಮವನ್ನು ಪಾಲಿಸಬೇಕೆಂಬುದಾಗಿ. ಅದಕ್ಕಾಗಿಯೇ ಯೇಸು ಕ್ರಿಸ್ತನನ್ನು ನಿಯಮವನ್ನು ಪಾಲಿಸಿ ಎಂಬುದಾಗಿ ಇವರು ಆಜ್ಞಾಪಿಸ್ತಾ ಇದ್ದಾರೆ. ಯೇಸು ಏನು ನಿನ್ನ ಶಿಷ್ಯರು ಇವರು? ನಾವು ಭತ್ತದ ತೆನೆಯನ್ನು ಕಿತ್ತು ನಾವು ಹೋಗ್ತಾ ಇರುವಾಗ ದಾರಿಯಲ್ಲಿ ಭತ್ತದ ಹಾಗೂ ಗೋಧಿ ತೆನೆಗಳನ್ನ ಕಿತ್ತವರು ಎಲ್ಲ ಮಾಡಿ ಅವರು ಬಾಯಿಗೆ ಹಾಕ್ಕೊಳ್ತಾರಲ್ಲ, ಅದು ಸಬ್ಬತ್ತಲ್ಲಿ ಮಾಡಬಾರದು. ಕೈ ಕಾಲು ತೊಳೆದು ಊಟ ಮಾಡಬಾರದು. ಈ ರೀತಿಯಾದಂಥ ನಿಯಮಗಳನ್ನು ಅವರು ಅನುಗ್ರಹಿಸಿ ಅಲ್ಲಿ ಲೋಕದಲ್ಲಿ ಜನರ ಮೇಲೆ ಹೊರೆಯನ್ನು ಹೊರಿಸ್ತಿದ್ರು. ಆದರೆ ಯೇಸು ಕ್ರಿಸ್ತನ ನಿಯಮ ಇದೆ, ನೀನು ಒಬ್ಬರನ್ನೊಬ್ಬರು ಪ್ರೀತಿಸು. ನಿನ್ನ ದೇವರಾದ ಸರ್ವೇಶ್ವರನ ನಿನ್ನ ತುಂಬ ಹೃದಯದಿಂದ ಹಾಗೂ ಪೂರ್ಣ ಆತ್ಮ, ಪೂರ್ಣ ಶಕ್ತಿ, ಪೂರ್ಣ ಒಂದು ನಿಯಮ ಅಂದರೆ ವಿಶ್ವಾಸದಿಂದ ಆರಾಧಿಸು. ಈ ಪೂರ್ಣ ಎಂಬ ಒಂದು ಮನಸ್ಸು ನಿನಗೆ ಬಂದಾಗ ನೀನು ಪಾಪವನ್ನು ಮಾಡುವಂಥ ವ್ಯಕ್ತಿ ಆಗೋದಿಲ್ಲ. ಈ ಪೂರ್ಣ ಎಂಬ ಪದ ನಿನ್ನಲ್ಲಿ ಇದ್ದಾಗ ಯಾವ ಕಾರಣಕ್ಕೂ ಇನ್ನೊಬ್ಬರನ್ನ ಹಿಂಸಿಸೋದಿಲ್ಲ. ಇಲ್ಲಿ ಎಷ್ಟು ಜನ ಅತ್ತೆಂದಿರಿದ್ದೀರಿ? ಕೈ ಮೇಲೆ ಮಾಡ್ರಿ. ಅತ್ತೆಂದಿರು, ಅತ್ತೆ, ನೀವಿಲ್ಲಿ ದರ್ಪವನ್ನು ತೋರಿಸ್ತೀರಿ, ನಿಮ್ಮ ಹಿಂದೆ ಇನ್ನೊಂದು ದರ್ಪ ಇದೆ. ನೀವು ಒಂದೇ ಒಂದು ಆ ಹೆಣ್ಣು ಮಗಳಿಗೆ, ಅದು ಯಾರೇ ಆಗಲಿ, ನಿಮ್ಮ ಸೊಸೆಯೋ ನಿಮ್ಮ ಮಕ್ಕಳೋ ತಾರತಮ್ಯ ಮಾಡಿದರೆ ನಿನಗೆ ಜನ್ಮ ಕೊಟ್ಟಂಥ ಆ ಒಂದು ದೇವನಿದ್ದಾನೆ ನೋಡ್ರಿ. ಈ ಭೂಲೋಕದಲ್ಲಿ ನಿಮಗೆ ಒಂದು ಜನ್ಮ ಕೊಟ್ಟಿದ್ದು ನಿನ್ನ ತಂದೆ ತಾಯಿ ಅಲ್ಲ, ನಿನಗೆ ದೇವರು ತೀರ್ಮಾನ ಮಾಡಿ ಈ ಭೂಮಿಯಲ್ಲಿ ಒಂದು ಹೆಣ್ಣು ಗಂಡಾಗಿ ದೇವರು ನಮಗೆ ಜನ್ಮವನ್ನು ಕೊಟ್ಟಿಯ. ಈ ಕೆಟ್ಟ ಮನೋಭಾವನೆಯನ್ನು ಇಟ್ಟು ನೀನು ಯಾವ ರೀತಿಯಲ್ಲಿ ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ದೇವರನ್ನು ಆರಾಧಿಸಲು ಸಾಧ್ಯ? ಯೋಚನೆ ಮಾಡ್ರಿ. ಯಾರೇ ಆಗಿರಲಿಲ್ಲ, ದೇವನ ವಾಕ್ಯ ಹೇಳ್ತದೆ, ಈ ಪೂರ್ಣ ಎಂಬ ಪದಕ್ಕೆ ಅರ್ಥ ಇದೆ. ದೇವನನ್ನು ನಾನು ಆರಾಧಿಸುವಾಗ ನನ್ನ ನಾಲಿಗೆಯು ತುಚ್ಛವಾದಂಥ, ಅಬದ್ಧವಾದ ಹಾಗೂ ಯಾವ ವಿಧವಾದ ಕೆಟ್ಟ ಹೊಲ್ಸು ಮಾತು ನನ್ನ ನಾಲಿಗೆಯಲ್ಲಿ ಬರ್ಕೊಡು. ಈ ಹೊಲ್ಸು ಮಾತನಾಡಿ ನಿನ್ನ ಹೆಂಡತಿಯನ್ನು, ನಿನ್ನ ತಾಯಿಯನ್ನು, ಇಲ್ಲ ನಿನ್ನ ಸಹೋದರಿ ಯಾರೋ ನೀವು ಹೊಲ್ಸಾಗಿ ಮಾತಾಡಿ ಅದೇ ಇದರಲ್ಲಿ ನೀವು ಆರತಿ ತೆಗೆದ್ರು,
1000 ಈಡ್ಗಾಯಿ ಹೊಡೆದ್ರು, ಬಂದು ಪರಮಪ್ರಸಾದ ತಗೊಂಡ್ರು, ಹಾಗೂ ನೀವು ಅಲ್ಲಾ ಅಂತ ಎಂಬುದಾಗಿ ಕೂಗುವಾಗಲೂ ಕುರಾನ್ ಓದಿದ್ರು, ಬೈಬಲ್ ಓದಿದ್ರು, ಮೊಣಕಾಲಾಕಿ ಒಂಟಿ ಕಾಲಲ್ಲಿ ನಿಂತು ಸರ್ಕಸ್ ಮಾಡಿ ಪ್ರಾರ್ಥನೆ ಮಾಡಿದ್ರು, ನಿನ್ನ ಪ್ರಾರ್ಥನೆ ಒಂದು ಕಿಂಚತ್ತು ದೇವನು ಕೇಳೋದಿಲ್ಲ, ಕಿಂಚತ್ತು ಕೇಳೋದಿಲ್ಲ. ಏಕೆಂದರೆ ನಿನ್ನ ಕೆಟ್ಟ ಮನೋಭಾವನೆಯನ್ನು ಅರಿತವನು ಆತನು. ನಿನ್ನ ಕೆಟ್ಟ ಮನೋಭಾವನೆಗೆ ಸದಾಕಾಲ ದೇವನು ವಾರ್ನ್ ಮಾಡಿ 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 ನಿಮಗೆ ಬೆಳಗಿನ ಪ್ರಭಾತದಲ್ಲಿ ದೇವನು ತನ್ನ ಉಸಿರನ್ನು ಕೊಟ್ಟು ಜೀವವಾಗಿ ಈ ದಿನದಲ್ಲಿ ನೀನು ಮಾನಸಾಂತರ ಆಗು ಎಂಬುದಾಗಿ ನಿಮಗೆ ಇಲ್ಲಿವರೆಗೂ ಆಯುಸ್ಸನ್ನು ಕೊಟ್ಟಂಥ ದೇವನು ನಮಗೆ. ಅಂಥದ್ರಲ್ಲಿ ನಾವು ತಿದ್ದುಕೊಳ್ಳಿಲ್ಲ. ನಾವು ವರ್ಷ ಈ ಹಬ್ಬ ಬರ್ತದೆ, ವರ್ಷ ಎಲ್ರಿಗೂ ಬರ್ತದೆ. ಎಲ್ರಿಗೂ ಇಲ್ಲಿ ಹಿಂದೂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಮುಸ್ಲಿಂ ಯಾರೇ ಆಗಲಿ, ಅವರವರಿಗೆ ತಕ್ಕಂತೆ ಉಪವಾಸಗಳಿದ್ದಾವೆ, ಅವರಿಗೆ ತಕ್ಕಂತೆ ಅನೇಕ ಪದ್ಧತಿಗಳಿದ್ದಾವೆ. ಆ ಪದ್ಧತಿಗಳನ್ನು ನೀನು ಅನುಸರಿಸಿ ಮಾಡುವಾಗ ಅರ್ಥ ಇಲ್ಲದೆ ಮಾಡಬೇಡ. ರಿಸಲ್ಟ್ ನಿಮಗೆ ಗೊತ್ತು ಏನಾಗತ್ತೆ, ಏನಾಗ್ಬೋದು. ಮನುಷ್ಯ ಒಂದು ಹಂತಕ್ಕೆ ಹೋದ ಮೇಲೆ ಅವ್ರನ್ನ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಹಿಂಸೆಯು ಒಂದು ಹಂತ ತನಕ ಅವ್ರು ತಡಿಬೋದು. ತೀರಾ ಹಿಂಸೆ ಕೊಟ್ಟರೆ ಒಂದು ತಿಳ್ಕೊಳ್ರಿ, ನೀವು ಯಾವ ಒಲ್ಲದ ಮನಸ್ಸು, ಈ ಮನಸ್ಸಿನಿಂದ ನೀನು ಇನ್ನೊಂದು ಹೆಣ್ಣಿಗೋ ಗಂಡಿಗೋ ಯಾರಿಗೋ ಎಕ್ಸ್ ಹಿಂಸಿಸಿದ್ರೆ ಇದರ ಹಿಂದೆ ನಿನಗೆ 10 ಪಟ್ಟಷ್ಟು ನಿನಗೆ, ನಿನ್ನ ಕುಟುಂಬಕ್ಕೆ ದೇವನ ಶಾಪ ಇರ್ತದೆ. ದೇವನು ಲೋಕಕ್ಕೆ ಹಾಕಿದಂಥ ಶಾಪ, ಪಾಪಿಷ್ಠರಿಗೆ, ತಿದ್ದಿಕೊಳ್ಳದಂಥ ವ್ಯಕ್ತಿಗಳಿಗೆ ಹಾಕಿದಂಥ ಶಾಪ ನಿನಗೂ ನಿನ್ನ ಕುಟುಂಬಕ್ಕೂ ವಂಶ ಪಾರಂಪರೆ. ಅದನ್ನೇ ಈ 3 ವಾರದ ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗ್ ಎಲ್ಲದರಲ್ಲೂ ನಾವು ಓದ್ಕೊಂಡು ಬರ್ತಿದ್ವಿ. ಕಾರಣ ಏಕೆಂದರೆ ಈ ತಿಂಗಳ ಅಂತ್ಯದಲ್ಲಿ ಯೇಸು ಸ್ವಾಮಿಯ ಮರಣ. ಈ ಮರಣವು ನೀತಿವಂತನನ್ನು ಯಾವ ರೀತಿಯಲ್ಲಿ ಮರಣದ ದಂಡನೆಗೆ ಗುರಿಪಡಿಸುವಂಥ ಕಾರ್ಯವನ್ನು ಈ ತಿಂಗಳ ಅಂತ್ಯದಲ್ಲಿ ನಾವು ನೋಡಲಿಕ್ಕಿದೆ. ಅದಕ್ಕಾಗಿ ಫೆಬ್ರವರಿ, ಮಾರ್ಚ್, ಈ ಏಪ್ರಿಲ್, ಈ ತಿಂಗಳಲ್ಲಿ ನಮಗೆ ಯೇಸುವಿನ ಮರಣ, ಜನನ ಹಾಗೂ ಪಾಡುಗಳು ಇದೆಲ್ಲವೂ ಧ್ಯಾನಿಸುವಂಥ ಕಾರ್ಯ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ದೇವನ ವಾಕ್ಯ ಹೇಳ್ತದೆ 10 ಕಲ್ಪನೆ ಕೊಟ್ಟಂಥ ದೇವನು, ಅದರಲ್ಲಿ ಮೊದಲನೇ ಆಜ್ಞೆಯೇ ನೀನು ಫೇಲ್ಯೂರ್ ಆಗುತ್ತೆ. ಮೊದಲನೇ ಆಜ್ಞೆ ನೀನು ಪಾಲಿಸದೇ ಇದ್ದಲ್ಲಿ, ಮೊದಲನೇ ಆಜ್ಞೆಯಲ್ಲಿ ದೇವನನ್ನು ನಾನು ಆರಾಧಿಸುವಾಗ ಈ ಆರಾಧನೆಯು ಯಾವ ಕಾರಣಕ್ಕೂ ದೇವನಿಗೆ ಪ್ರಿಯವಾದ ಆರಾಧನೆ ಇಲ್ಲ. ಏಕೆಂದರೆ ಯೆಶಾಯನ ಜೊತೆ ದೇವರೊಂದು ಒಡಂಬಡಿಕೆಯನ್ನು ಮಾಡಿಕೊಂಡ್ರು. ತೆಗಿರಿ ಬ್ರದರ್, ಯೆಶಾಯನ ಗ್ರಂಥ, ಯೆಶಾಯನ ಗ್ರಂಥ 1ನೇ ಅಧ್ಯಾಯ, 1ನೇ ಅಧ್ಯಾಯ ವಾಕ್ಯ 3ರಿಂದ ಓದಿ ಬ್ರದರ್. 3, 4, 5 ವಾಕ್ಯ. ಎಲೈ ಪಾಪಿಷ್ಟ ಜನರೇ, ಏನು ಎಲೈ ಪಾಪಿಷ್ಟ ಜನರೇ. ನೋಡ್ರಿ, ಜನಕ್ಕೆ, ಪಾಪ ಮಾಡುವಂಥ ಜನಕ್ಕೆ ನಾವು ಹೇಳಲ್ಲ. ಯಾಕಂದ್ರೆ ನೀವು ಅಲ್ಲಿ ಒಳ್ಳೆ ಸೀರೆ ಎಲ್ಲ ಕಟ್ಕೊಂಡು ಬಂದಿದ್ದೀರಿ, ಅದಾದಮೇಲೆ ಒಳ್ಳೆ ಮೇಕಪ್ ಮಾಡಿ ಸೆಂಟಿಗೆಂಟೆಲ್ಲ ಹಾಕಿ ಬಂದು ಚರ್ಚಲ್ಲಿ ಕೂತಿದ್ದೀರಿ. ನಿಮ್ಮನ್ನು ನಾನು ಒಂದು ಬಂದು ಏನು ಪಾಪ ಮಾಡಿ ಹಿಂಗೆ ಕೂತಿದ್ದೀಯ ಅಂದರೆ ಬಿಡ್ತೀರಾ ನೀವು? ಹಲೋ, ಬಿಡ್ತೀರಾ? ಅಟ್ಟಾಡಿಸ್ಕೊಂಡು ಹೊಡೆದಾಕ್ಬಿಡ್ತೀರಾ? ಬ್ರದರ್ ಆಗಲೂ ನೋಡಲ್ಲ, ಫಾದರು ನೋಡಲ್ಲ, ಬಿಷಪ್ ನೋಡಲ್ಲ, ಯಾರು ನೋಡೋದಿಲ್ಲ, ಅಟ್ಟಾಡಿಸ್ಕೊಂಡು ಹೊಡೆದಾಕ್ಬಿಟ್ಟಿರ್ತೀರಿ. ಆದರೆ ದೇವನ ವಾಕ್ಯ ಹೇಳ್ತದೆ, ಏಕೆಂದರೆ ದೇವನಿಗೆ ಅಧಿಕಾರ ಇದೆ. ದೇವನಿಗೆ ನಮ್ಮ ಮೇಲ್ನೋಟದ ಅಧಿಕಾರ ಇಲ್ಲ. ದೇವನು ನಮ್ಮ ಅಂತರಂಗವನ್ನು ನೋಡುವಂಥ ದೇವರು. ಅದಕ್ಕಾಗಿ ದೇವನ ಟೈಟಲ್ ಜನಕ್ಕೆ ಈ ರೀತಿಯಾಗಿದೆ, ಪಾಪಿಷ್ಟ ಜನರೇ. ಆಮೇಲೆ ದೋಷಭರಿತ ಪ್ರಜೆಯೇ, ದೋಷಭರಿತ ಪ್ರಜೆಯೇ. ದೋಷ ಅಂದ್ರೆ ಏನು? ಆಮೇಲೆ ಹೇಳ್ತಾನೆ ದೋಷ ಅಂದ್ರೆ ಏನು ಎಂಬುದಾಗಿ. ಓದಿ ಬ್ರದರ್. ದುಷ್ಟ ಪೀಳಿಗೆಯೇ, ಭ್ರಷ್ಟ ಸಂತಾನವೇ, ಭ್ರಷ್ಟ ಸಂತತಿಯೇ, ನಿಮ್ಮ ಗತಿಯನ್ನು ಏನೆಂದು ಹೇಳಲಿ. ಬರ್ದಿಟ್ಕೊಳ್ರಿ ಈ ವಾಕ್ಯನ, ಅಂಡರ್ಲೈನ್ ಮಾಡ್ರಿ ಇದಲ್ಲ. ಕಾರಣ, ಒಂದು ಮನುಷ್ಯನಿಗೆ ದೇವನು ಅನೀತಿ ನೋಡಲಿಕ್ಕೆ, ಜನರ ಮುಂದೆ ನಟಿಸುವಂಥ ವ್ಯಕ್ತಿಗಳಿಗೆ ನೋಡಲಿಕ್ಕೆ ಜನ, ಅಯ್ಯೋ ಇವ್ರ ಮನೇಲಿ ಏನ್ರಿ ಅತ್ತೆ ಸೊಸೆ ಎಲ್ಲ ಹೆಂಗಿರ್ತಾರೆ, ತುಂಬ ನಗಾಡ್ಕೊಂಡು ಸಮಾಧಾನಾಗಿ ಆದರೆ ಆ ಮನೇಲಿ ಜೀವಿಸೋರಿಗೆ ಗೊತ್ತು ಇವರು ಎಂಥವ್ರು ಎಂಬುದಾಗಿ. ಆ ಮನೆಗಳಲ್ಲಿ ಜೀವಿಸುವಂಥವರಿಗೆ ಗೊತ್ತು ಈ ಮನೆಯ ಅವಸ್ಥೆ ಏನು. ಅವರ ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ತಾಯಿಯ ಇಲ್ಲ ಮಾವನ ಯಾರೋ ಎಕ್ಸ್ ಇದ್ದಾರೆ ಆ ಮನೆಯಲ್ಲಿ. ಅಲ್ಲಿ ಸೊಸೆಯಾಗಿ ಹೋದವಳು
ಅಲ್ಲಿ ಆ ಮನೆಯಲ್ಲಿ ಜೀವನ ಮಾಡಿದ್ರೆ ಆ ಜೀವನ ಅನುಭವಿಸಿದಂಥ ಕಾರ್ಯ ಅನುಭವಿಸಿದವಳಿಗೆ ಗೊತ್ತು. ಅದಕ್ಕಾಗಿ ಜನ ಮೆಚ್ಚುವಂಥ ಕಾರ್ಯವನ್ನು ನೀನು ನೋಡಬೇಡ, ಬಯಸಬೇಡ. ಏಕೆಂದರೆ ದೇವನ ಮುಂದೆ ನಿನ್ನ ಮನಸ್ಸಾಕ್ಷಿಯನ್ನು, ದೇವನ ಮುಂದೆ ನನ್ನ ಮನಸ್ಸಾಕ್ಷಿಯನ್ನು, ನನ್ನನ್ನು ದೇವರು ನೋಡ್ತಿದ್ದಾರೆ. ಈ ಒಂದು ಬೋಧ್ಯ ಯಾವ ಒಂದು ವ್ಯಕ್ತಿಗೆ ಇದೆಯೋ ಆತನು ಈ ಲೋಕದಲ್ಲಿ ಕೃತಜ್ಞತಾ ಭಾವನೆಯಿಂದ ಆರಾಧಿಸುವಂಥ ಒಂದು ಆರಾಧಕ. ಅದಾದ್ಮೇಲೆ ಇನ್ನೊಂದು ವಿಷಯ, ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ನಿಮ್ಮಲ್ಲಿ ಏನಾದರೂ ಕರೆಕ್ಷನ್ ಇದ್ರೆ ಕರೆಕ್ಷನ್ ಮಾಡ್ಕೊಳ್ರಿ. ಚರ್ಚಿಗೆ ಬರುವಾಗ 5 ರಿಂದ 10 ನಿಮಿಷ ಮುಂಚೆ ಬನ್ನಿ. ಯಾವ ಕಾರಣಕ್ಕೂ ಬಲಿಪೂಜೆಯು ಅತಿ ಪರಿಶುದ್ಧವಾದ ಬಲಿಪೂಜೆ. ಈ ಬಲಿ ನಿನ್ನ ಬಲಿ, ನಿನ್ನ ಕುಟುಂಬದ ಬಲಿ, ಸಮಾಧಾನದ ಬಲಿ. ಈ ಸಮಾಧಾನದ ಬಲಿಯಲ್ಲಿ ನೀನು ಸಮಾಧಾನ ಉಳ್ಳವನಾಗಬೇಕಾದ್ರೆ ದೇವನ ವಾಕ್ಯ ನಿನ್ನ ಜೀವಿತದಲ್ಲಿ ಅಚ್ಚು ಹಸಿರಾಗಿ 6 ಬಲಿ ಇದೆ. 6 ಬಲಿ. ನಾನು ಮುಂದಿನ ದಿನಗಳಲ್ಲಿ ಈ 6 ಬಲಿಯನ್ನು ನಿಮಗೆ ಕೇಳ್ತೇನೆ. ಯಾವ ರೀತಿಯಾದ ಬಲಿ ನಾವು ಸಮರ್ಪಿಸ್ತೇವೆ ಎಂಬುದಾಗಿ. ಪ್ರಿಯರೇ, ಈ ಬಲಿ ಸಮರ್ಪಿಸಿ ನೀನು ನೆಮ್ಮದಿಯಾಗಿ ಮನೆಗೆ ನಿನ್ನ ದೇವನ ಆಶೀರ್ವಾದವನ್ನು, ಆಲಯದ ಆಶೀರ್ವಾದವನ್ನು ಮನೆಗೆ ಕೊಂಡು ಹೋಗ್ಲಿಕ್ಕೆ ನಿನಗೆ ಸಾಧ್ಯವಿಲ್ಲದ ನೀನು ಯಾಕೆ ಇನ್ನೊಬ್ಬರನ್ನ ನೀನು ಹಿಂಸಿಸ್ತೀಯ? ಯಾಕೆ ನಿನಗೆ ಪ್ರಿಯ ಸಹೋದರರೇ, ದೇವನ ವಾಕ್ಯ ಅನೀತಿ ತುಂಬಿರುವಂಥ ಒಂದು ವ್ಯಕ್ತಿಗೆ ದೇವನ ಟೈಟಲ್ ಏನು? ದುಷ್ಟ ಪೀಳಿಗೆ, ಭ್ರಷ್ಟ ಸಂತತಿಯೇ, ನಿನ್ನ ಗತಿ ಏನು ಹೇಳಿ, ನಿಮ್ಮ ಗತಿ ಏನು ಹೇಳಲಿ ಎಂಬುದಾಗಿ. ಅದಕ್ಕೆ ಮುಂಚೆ ಏನು ವಾಕ್ಯಗಳು ನೋಡ್ರಿ, ಎಂಥ ಕೆಟ್ಟ ವಾಕ್ಯಗಳು. ಒಂದು ದೇವನನ್ನ ದ್ರೋಹಿಸುವವನು ಆತ್ಮ, ಒಂದೊಂದು ಆತ್ಮವು ದೇವನ ಆಲಯ ಎಂಬುದಾಗಿ ನಿನ್ನೆ ರೀಡಿಂಗಲ್ಲಿ ನಾವು ಕೇಳಿದ್ದೇವೆ. ಒಂದೊಂದು ಆತ್ಮವು ದೇವನಿಗೆ ಸಂಬಂಧಪಟ್ಟ ಆಲಯ, ಒಂದೊಂದು ವ್ಯಕ್ತಿಯು ಇಲ್ಲಿ ದೇವನಿಗೆ ಸಂಬಂಧಪಟ್ಟ ಆಲಯ. ಈ ಆಲಯವನ್ನು ಯಾವ ಕಾರಣಕ್ಕೂ ನಶಿಸಬೇಡ್ರಿ, ಏಕೆಂದರೆ ನೀವೇ ಆ ಆಲಯ, ನೀವೇ ಆ ಆಲಯ. ಅದಕ್ಕಾಗಿ ಆಲಯವನ್ನು ಕೆಡಬೇಡ್ರಿ, ಆಲಯವನ್ನು ಕೆಡಬೇಡ್ರಿ, ಏಕೆಂದರೆ ಇದು ಪರಿಶುದ್ಧವಾದಂಥ ಆಲಯ. ದುಃಖ ಕೊಡುವಂಥ ಆಲಯ ಆಗಬೇಡ್ರಿ, ಹಿಂಸಿಸುವಂಥ ಆಲಯ ಆಗಬಾರ್ದು, ಇನ್ನೊಬ್ಬರಿಗೆ ಪರದೂಷಣೆ ಮಾಡುವಂಥ ಆಲಯ ಆಗಬಾರ್ದು. ಏಕೆಂದರೆ ನಿನ್ನನ್ನು ಒಂದು ತಿಳ್ಕೊಳ್ರಿ, ಈ ಯಾರು ಹಿಂಸೆ ಮಾಡ್ತೀಯೋ ಆ ಸೊಸೆ ನೀನು ಮಲಗಿರುವಾಗ, ನೀನು ಬಲಹೀನತೆಯನ್ನು ಹೊಂದುವಾಗ ಈ ಸೊಸೆ ನಿನಗೆ ಸೇವೆ ಮಾಡುವಂಥ ಸೊಸೆ ಆಗಿರ್ತಾಳೆ. ಇದನ್ನು ಮರಿಬಾರ್ದು. ನಿನಗೆ ನಿಮ್ಮ ಮಕ್ಕಳು ಸೇವೆ ಮಾಡೋದಿಲ್ಲ, ಬರೆದಿಟ್ಕೊಳ್ರಿ, 100ಕ್ಕೆ 100% ನಿನ್ನ ಮಕ್ಕಳು ಸೇವೆ ಮಾಡೋದಿಲ್ಲ. ನಿನಗೆ ಮಲಗಿದ್ದ ಜಾಗದಲ್ಲೇ ಎಲ್ಲವೂ ಮಾಡಿಕೊಳ್ಳುವಾಗ ನಿನ್ನ ಸೊಸೆ ನೀನು ಚೆನ್ನಾಗಿ ನೋಡಿಕೊಳ್ಳುವಾಗ ನಿನ್ನ ಸೊಸೆಯು ನಿನ್ನನ್ನು ಮಗು ರೀತಿಯಲ್ಲಿ ನಿನ್ನನ್ನು ಆಕೆ ಸೇವೆ ಮಾಡ್ತಾಳೆ. ಇದನ್ನು ಮರೆತು ದರ್ಪದಿಂದ ನಿನ್ನ ಸೊಸೆಯನ್ನು, ನಿನ್ನ ಕುಟುಂಬದಲ್ಲಿರ್ತಕ್ಕಂಥ ಜನ ದ್ರೋಹಿಸಬೇಡ್ರಿ. ಏಕೆಂದರೆ ಆಕೆಯು ಒಂದು ದೈವ ಆಶೀರ್ವಾದದಿಂದ ಲೋಕಕ್ಕೆ ಹುಟ್ಟಿದವಳು, ಲೋಕದಲ್ಲಿ ಒಂದು ಹೆಣ್ಣಾಗಿ ಹುಟ್ಟಿದವಳು, ಲೋಕದಲ್ಲಿ ಒಂದು ಆಲಯವಾಗಿ ದೇಗುಲವಾಗಿ ಹುಟ್ಟಿರ್ತಕ್ಕಂಥವಳು. ಅದಕ್ಕಾಗಿ ದೇವನ ವಾಕ್ಯ ಹೇಳ್ತೆ. ಓದಿ ಬ್ರದರ್, 2ನೇ ವಾಕ್ಯ ಅದರಲ್ಲಿ. ನೀವು ಸರ್ವೇಶ್ವರನನ್ನು ತೊರೆದಿದ್ದೀರಿ, ಇಸ್ರಾಯೇಲರ ಪರಮಪಾವನ ಸ್ವಾಮಿಯನ್ನು ಧಿಕ್ಕರಿಸಿದ್ದೀರಿ, ಅವರಿಗೆ ಬೆನ್ನು ಮಾಡಿ ಬೇರೆಯಾಗಿದ್ದೀರಿ. ಏಕೆ ಹೆಚ್ಚು ಹೆಚ್ಚಾಗಿ ದ್ರೋಹಗೈದು ದಂಡನೆಗೆ ಗುರಿಯಾಗುತ್ತೀರಿ? ಏಕೆ ಹೆಚ್ಚು ಹೆಚ್ಚಾಗಿ ಪಾಪವನ್ನ, ದ್ರೋಹವನ್ನ ಕಟ್ಟಿಕೊಳ್ತೀರಿ? ನಿಮ್ಮ ಅವಸ್ಥೆ ನಿನಗೆ ಗೊತ್ತಾ? ನಿಮ್ಮ ಅವಸ್ಥೆ ನಿನಗೆ ಗೊತ್ತಾ? ದೇವರ ವಾಕ್ಯ ಹೇಳ್ತದೆ. ದೇವನ ವಾಕ್ಯ ನಾನು ಡಿವೈನ್ಗೆ ಪ್ರತಿ ತಿಂಗಳ 3ನೇ ವಾರದಲ್ಲಿ ಅಲ್ಲಿ ಇರ್ತೇನೆ. ಅಲ್ಲಿ ನಾನು ಸಮಯ ಸಿಕ್ಕಿದಾಗ ನಾನು ಇಂಗ್ಲೀಷ್ ಸೆಕ್ಷನ್ನು ಇಲ್ಲ ಯಾವುದಾದ್ರೂ ತಮಿಳ್ ಸೆಕ್ಷನ್ ಎಲ್ಲಾದರೂ ಹೋಗ್ತೀನಿ. ನಾನು ರೂಮಲ್ಲೇ ಇರೋದಿಲ್ಲ. ನಾನು ಮಲಯಾಳಂ ಸೆಕ್ಷನ್ಗೆ ಹೋಗಿದ್ದೆ. ಅಲ್ಲಿ ಫಾದರ್ ಪಣಿಕಲ್ ಪ್ರಸಂಗ ಮಾಡ್ತಾಯಿದ್ರು. ಅಲ್ಲಿ ಮೇನ್ ಫಾದರ್ ಪ್ರಸಂಗ ಮಾಡ್ತಿದ್ರು. ಡಿವೈನಲ್ಲಿ ಒಂದು 6-7 ವರ್ಷದ ಹಿಂದೆ ಅಲ್ಲಿ ಲೋಕಲ್ ಜನ, ಅಲ್ಲಿರ್ತಕ್ಕಂಥ
ತುಂಬ ಜನ ಡಿವೈನ್ಗೆ ಬಂದ್ಯಾರ. ಅವರು ಧ್ಯಾನಕ್ಕೆ ಬಂದು ವಾಗ್ದಾನಗಳನ್ನು ಮಾಡಿ ಹೋದಂಥ ಜನ. ಅವರಿಗೆ 3 ಗಂಡು ಮಕ್ಕಳು. ಈ 3 ಗಂಡು ಮಕ್ಕಳಲ್ಲಿ 2 ಹೊರದೇಶದಲ್ಲಿ, 1 ಹುಡುಗ ಇಲ್ಲಿದ್ದಾನೆ. ಈ ತಂದೆ ತಾಯಿ ತುಂಬ ಘಾಟಿ ಹೆಂಗಸು, ತಂದೆ ಒಂದು ಪಾಪದ ಮನುಷ್ಯ. ಈ ರೀತಿಯಾಗಿ ಅವರು ಜೀವಿಸುವಾಗ ದೊಡ್ಡ ಹುಡುಗನಿಗೆ ಮದುವೆ ಆಯಿತು, 2ನೇ ಹುಡುಗನಿಗೆ ಮದುವೆ ಆಯಿತು, 3 ಗಂಡು ಮಕ್ಕಳು, ಹೆಣ್ಣು ಮಕ್ಕಳಿಲ್ಲ. ಅದಾದಮೇಲೆ ಈ ತಾಯಿ, ಘಾಟಿಯಾದಂಥ ತಾಯಿ, ಕಡೆ ಹುಡುಗನಿಗೆ ಮದುವೆ ಮಾಡಬೇಕು. ಈ ಹುಡುಗ ಗಾಂಜಾ ಹಾಗೂ ಕುಡಿಯೋದು ಎಲ್ಲ ಕೆಟ್ಟ ಅಭ್ಯಾಸ, ಲೋಕದಲ್ಲಿ ಎಷ್ಟು ಕೆಟ್ಟದಿದೆ ಎಲ್ಲ ಅವನ ಹತ್ರ ಇದೆ. ಈ ತಾಯಿ ಹುಡುಗಿನ ಹುಡುಕಿದ್ರು ಹುಡುಗಿ ಸಿಕ್ಕಲಿಲ್ಲ. ಕಮ್ಮಿ ಅಂದ್ರೂ ಒಂದು 100-150 ಹುಡುಗಿರನ್ನ ಹುಡುಕಿದ್ರ, ಯಾರೂ ಒಪ್ಪಲಿಲ್ಲ. ಒಪ್ಪಿದವರು ಅಲ್ಲಿ ಸ್ವಲ್ಪ ದೂರ ಹೋಗ್ಬಿಟ್ಟು ಕೇಳ್ತಾರೆ. ನೀವೆಲ್ಲ ಕೇಳ್ತೀರಲ್ಲ, ಈ ಹುಡುಗಿ ಹೆಂಗೆ, ಈ ಹುಡುಗ ಹೆಂಗೆ ಕೇಳ್ತೀರಲ್ಲ ಮದುವೆ ಆಗುವಾಗ, ಅಲೋ ಕೇಳ್ತೀರಲ್ವ? ಆ ಥರ ಅವರು ಕೇಳಿದ್ರು, ಹೆಂಗೆ ಅವ್ರ ಮನೆ, ದಯವಿಟ್ಟು ನಿಮ್ಮ ಮಗಳು ಒಂದು ವಿಧವೆ ಆಗಂಗಿದ್ರೆ, ಇನ್ನೊಂದು ನಿಮ್ಮ ಮಗಳು ನಿಮ್ಮ ಮನೆಗೆ ಭಾರ ಆಗಿದ್ದರೆ, ಇನ್ನೊಂದು ನಿಮ್ಮ ಮಗಳು ಸೂಸೈಡ್ ಏನಾದರೂ ಮಾಡ್ಕೋಬೇಕು ಎಂಬುದಾಗಿ ತೀರ್ಮಾನ ಮಾಡಿದರೆ ಆ ಮನೆಗೆ ಕೊಡ್ರಿ. ಕೊಡ್ತೀರಾ? ಅಲೋ, ಕೊಡಲ್ಲ. 100-150 ಹುಡುಗಿರನ್ನ ಯಾರು ಎತ್ತು ಒಪ್ಪಲಿಲ್ಲ. ಆ ತಾಯಿ ಏನು ಮಾಡಿದ್ಲು, ತಂದೆ ಒಳ್ಳೆ ಕೆಲಸದಲ್ಲಿದ್ದ, ಆತನು ಪೊಲೀಸ್ ಡಿಪಾರ್ಟ್ಮೆಂಟು. ಇವರು ಊರನ್ನ ಬಿಟ್ಟು ಇನ್ನೊಂದು ಯಾರೋ ಹೇಳಿದ್ದು ಫ್ರೆಂಡ್ ಮನೆ, ಅಲ್ಲಿ ಹೋಗಿ ಯಾವುದೋ ಒಂದು ಹಬ್ಬಕ್ಕೆ ಫಂಕ್ಷನ್ಗೆ ಹೋಗ್ಯಾರ. ಅಲ್ಲಿ ಹಿಂಗೆ ಮಾತಾಡ್ತಾರೆ, ನನ್ನ ಮಗನಿಗೆ ಒಂದು ಹುಡುಗಿ ಬೇಕು. ಅವ್ರಿಗೆ ಈ ಡೀಟೇಲೇ ಗೊತ್ತಿಲ್ಲ. ಅವ್ರು ಹೇಳಿದರು, ಅದಕ್ಕೇನು ನಮ್ಮ ಮನೆಯಿಂದ 3ನೇ ಮನೆ ಗಂಡ ಇಲ್ಲ, ತುಂಬ ಬಡವರು, ಕೂಲಿ ಮಾಡಿ 3 ಹೆಣ್ಣು ಮಕ್ಕಳಿದ್ದಾವೆ. ಮೊದಲನೇ ಮನೆ ಮಗಳಿಗೆ ಇನ್ನೂ ಮದುವೆ ಆಗಲಿಲ್ಲ, ಅವಳಿಗೆ ಒಂದು 20-28 ವಯಸ್ಸು ಆಗಿದೆ. ದಯವಿಟ್ಟು ಅಲ್ಲಿ ಕೇಳ್ತೀನಿ, ನಿಮ್ಮದು ಅಡ್ರೆಸ್ಸು, ನಿಮ್ಮದು ಫೋನ್ ನಂಬರ್ ಎಲ್ಲ ನನ್ನ ಹತ್ರ ಇದೆಯಲ್ಲ, ನಿಮಗೆ ವಾಟ್ಸಪ್ ಮಾಡ್ತೀನಿ ಅಂತ. ಸರಿ. ಆದರೆ ಒಂದು ಕಂಡೀಷನ್, ಯಾರು ಇವ್ರು ಹೇಳಿದ, ನೀವು ಹೆಣ್ಣು ತೋರಿಸೋದು, ಹೆಣ್ಣು ನೋಡೋದು ನಮ್ಮ ಊರಿಗೆ ಬರಬೇಡ್ರಿ. ಆದರೆ ಎಲ್ಲ ಒಪ್ಪಂದ ಆದಮೇಲೆ ನಾವೇ ಕಾರ್ ಅರೇಂಜ್ ಮಾಡ್ತೀವಿ ಅವರಿಗೆ, ಅವರೇ ಬಂದು ಅಲ್ಲಿ ನೋಡಿ, ನಿಮ್ಮೂರಲ್ಲಿ ಇಲ್ಲೇ ಎಲ್ಲಾದರೂ ಮದುವೆ ಖರ್ಚೆಲ್ಲ ನಾವೇ ಮಾಡ್ತೀವಿ. ಮದುವೆ ಖರ್ಚು ನಾವೇ. ಪಾಪ ಅವ್ರು ಬಡವರು ಅಂತ ಹೇಳಿದ್ರಲ್ಲ, ಖರ್ಚು ಮಾಡೋದು ಬೇಡ, ಚಿನ್ನ ಹಾಕೋದು ಬೇಡ, ನಾವೇ ಮಾಡ್ಕೊಳ್ತೀವಿ. ಸರಿ. ಅದಾದಮೇಲೆ ಇವ್ರಿಗೆ ಗೊತ್ತಿಲ್ಲ, ಈ ಹುಡುಗನ ಕತೆ ಗೊತ್ತಿಲ್ಲ. ಪಾಪ ಹೋಗಿ ತೋರಿಸಿದ್ರು. ಅವ್ರಿಗೆ ತುಂಬ ಖುಷಿ ಆಗೋಯ್ತು. ಕಾರಣಕ್ಕೆಂದರೆ 2 ಹುಡುಗರು ಫಾರಿನಲ್ಲಿದ್ದಾರೆ, ತಂದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾನೆ, ಒಳ್ಳೆ ಸ್ವಂತ ಮನೆ ಇದೆ, ವಸತಿಯಾಗಿದ್ದಾರೆ, ಹುಡುಗನು ನೋಡೋಕ್ಕೆ ಚೆನ್ನಾಗಿದ್ದಾನೆ ಅಂತೇಳಿ ಅವ್ರ ತಾಯಿ ಏನು ಮಾಡಿದ್ರು, ಎಲ್ಲೂ ವಿಚಾರಿಸದೆ ಒಪ್ಕೊಂಡ್ರು. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ಅದಾದಮೇಲೆ ಈ ಹುಡುಗಿ ನರ್ಸಿಂಗ್ ಟ್ರೈನಿಂಗು ಮಾಡ್ಯಾಳೆ. ಅವಳು ಆಲ್ರೆಡಿ ಕೆಲಸದಲ್ಲಿದ್ದಾಳೆ. ಹೊರದೇಶಕ್ಕೆ ಹೋಗ್ಬೇಕೆಂಬುದಾಗಿ ಅವಳು ಟ್ರೈ ಮಾಡ್ತಾ ಇದ್ದಾಳೆ, ಇನ್ನೂ ಹೋಗ್ಲಿಕ್ಕೆ ಆಗಲಿಲ್ಲ. ಈ ಸಮಯದಲ್ಲಿ ಮದುವೆ ಕಾರ್ಯ ಬಂತು. ಅದಾದಮೇಲೆ ಒಪ್ಪಂದ ಆಗೋಯ್ತು. ಒಪ್ಪಂದ ಆಗಿ ಈ ಹುಡುಗಿ ಏನು ಮಾಡಿದ್ಲು, ಅವರ ಫ್ರೆಂಡ್ಸಿಗೆ ಗಂಡಂದು ಫೋಟೋ, ಗಂಡಂದು ಊರು ಎಲ್ಲ ಹಾಕಿ ಫ್ರೆಂಡ್ಸ್ಗೆ ಹೇಳಿ, ನನಗೆ ಎಂಗೇಜ್ಮೆಂಟ್ ಆಗಿದೆ ನೋಡ್ರಿ, ಇದೇ ಹುಡುಗ. 3 ದಿನ ಆಯಿತು. 4ನೇ ದಿನ ಬಂತು ವಾಟ್ಸಾಪಲ್ಲಿ, ನಿನಗೇನು ಬುದ್ಧಿ ಇದೆಯಾ, ನೀನೇನು ರಾಕ್ಷಸ ವಂಶದವರ, ನೀನೇನು ಅಂಥವ್ರ ಇಂಥವ್ರ, ಇಂಥ ಮನೆಗೆ ಹೋಗ್ತಾ ಇದೆಯಲ್ಲೇ, ಅದು ಕೆಟ್ಟ ಮನೆ, ಕೆಟ್ಟ ಊರು, ಕೆಟ್ಟ ಜನಾಂಗ, ನಿನ್ನನ್ನು ಸಾಕೋದಿಲ್ಲ, ಬೇಡ. ಆ ಹುಡುಗಿ ಹೇಳಿದ್ಲು, ಅಮ್ಮ ನನ್ನ ಫ್ರೆಂಡ್ಸ್ ಎಲ್ಲ ಬೇಡ ಅಂತಿದ್ದಾರೆ, ನನಗೆ ಭಯ ಆಗ್ತದೆ, ಬೇಡ.
ಆ ಫ್ರೆಂಡ್ಸ್ಗಳು ಹೇಳಿದ್ರಂತೆ, ದಯವಿಟ್ಟು ನೀನು ಹಿಂಗೆ ಇದ್ಬಿಡೆ, ಮದುವೆ ಆಗಬೇಡ, ಅಂಥ ದುಷ್ಟನ ಹತ್ರ ಹೋಗಿ ಮದುವೆ ಆಗಬೇಡ, ಬೇಡ. ಆದರೆ ತಾಯಿ ಬಡತನನ್ನು ಯೋಚನೆ ಮಾಡಿದ್ಲು, ತಾಯಿ 3 ಮಕ್ಕಳನ್ನು ಯೋಚನೆ ಮಾಡಿದ್ಲು. ದೊಡ್ಡ ಹುಡುಗಿ ಮದುವೆ ಆಗದಿದ್ರೆ ಇನ್ನು 2 ಹುಡುಗಿ ಮದುವೆ ಆಗೋದಿಲ್ಲ. ಆ ಹುಡುಗಿ ಒಬ್ಬಳೇ ಇರುವಾಗ, ಈ 2 ಮಕ್ಕಳು ಕಾಲೇಜಿಗೆ ಹೋಗಿರುವಾಗ, ಇವಳು ಆಗ ತಾನೇ ಕೆಲಸ ಮುಗಿಸಿ ನರ್ಸಿಂಗ್ ಕೆಲಸ ಮುಗಿಸಿ ಬಂದಾಗ ತಾಯಿ ತನ್ನ ಮಗಳ ಕಾಲನ್ನು ಹಿಡ್ಕೊಂಡಂತೆ. ಇದೋ ಕಾಲನಿತ್ತು ಹಿಡಿದು ಅಳುತ್ತಾ, ದಯವಿಟ್ಟು ಮದುವೆ ಬೇಡ ಅನ್ಬೇಡ, ಕ್ಯಾನ್ಸಲ್ ಮಾಡಬೇಡ, ದಯವಿಟ್ಟು ನಿನ್ನ ಕಾಲು ಹಿಡ್ಕೊಂಡಿದ್ದೇನೆ. ಅಪ್ಪ ಇಲ್ಲ, ಅವರು ವರದಕ್ಷಿಣೆ ಕೇಳ್ತಾ ಇಲ್ಲ, ಅವರೇ ಖರ್ಚಾಗಿ ಮದುವೆ ಮಾಡ್ಕೊಳ್ತಿದ್ದಾರೆ. ಅದು ನಮ್ಮೂರಲ್ಲಿ ಇಲ್ಲೇ ಆಜುಬಾಜಲ್ಲೇ ಮದುವೆ ಮಾಡ್ತಿದ್ದಾರೆ, ನಮಗೆ ಏನು ತೊಂದರೆ ಇಲ್ಲ, ದಯವಿಟ್ಟು ಈ ಮದುವೆಗೆ ನೀನು ಬೇಡ ಅನ್ಬೇಡ. ಈ ಹುಡುಗಿ ಆ ತಾಯಿಯ ಮನೋಭಾವನೆಯನ್ನು ಅರಿತು, ತಾಯಿಯ ಕಷ್ಟವನ್ನು ಅರಿತು, ಆಕೆ ಸರಿಯಮ್ಮ, ಅವನೆಂಥ ಹುಡುಗ ಆದರೂ, ಅದೆಂಥ ಮನೆ ಆದರೂ ನಾನು ನಿಭಾಯಿಸ್ತೇನೆ, ಏಕೆಂದರೆ ನನ್ನಲ್ಲಿ ಯೇಸು ಇದ್ದಾನೆ, ನನ್ನಲ್ಲಿ ಯೇಸು ಇದ್ದಾರೆ. ಆದರೆ ಆ ಕುಟುಂಬ ಹಿಂದೂ, ಅಕ್ರೈಸ್ತ ಕುಟುಂಬ, ಕ್ರೈಸ್ತರಲ್ಲ, ಹಿಂದೂ ಕುಟುಂಬ. ಆದರೆ ಅವಳು ಫ್ರೆಂಡ್ಸು ಎಲ್ಲರೂ ಓದಿದ್ದೆಲ್ಲ ಕ್ರಿಶ್ಚಿಯನ್ ಕಾಲೇಜು, ಕ್ರಿಶ್ಚಿಯನ್ ಸ್ಕೂಲು, ಕೆಲಸ ಮಾಡೋದು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್. ಅವಳು ಹೇಳಿದಂತೆ ಯೇಸು ನನ್ನನ್ನು ಕಾಪಾಡ್ತಾರೆ. ಸರಿ, ಮದುವೆ ಆಗೋಯ್ತು. ಮದುವೆ ಆದಮೇಲೆ 5 ದಿನ ತುಂಬ ಸಂತೋಷವಾಗಿತ್ತು. ಅಯ್ಯೋ, ನನಗೆ ಇಷ್ಟು ಒಳ್ಳೆ ಗಂಡ, ಯಾರು ನನ್ನ ಫ್ರೆಂಡ್ಸ್ ಎಲ್ಲ ಸುಳ್ಳು ಹೇಳಿದ್ರಾ ಅಂತ ಯೋಚನೆ ಮಾಡುವಂಥ ದಿನವೇ ಅವನು ಫುಲ್ಲು ಟೈಟಾಗಿ ಬಂದು ಗಾಂಜಾ ಹೊಡೆದು ಅವಳಿಗೆ ಫಸ್ಟು ಶುರು ಮಾಡಿದ್ದು ಹಿಂಸೆ. ದಿನಕ್ಕೆ ತಡಿಲಾರದಂಥ ಏಟುಗಳು, ದಿನ 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 ಅವಳು ಹಿಂಸೆ ಪಟ್ಟು ಇಡೀ ತಲೆಯಿಂದ ಕಾಲು ತನಕ ಅವಳಿಗೆ ಗಾಯಗಳು, ಫ್ರ್ಯಾಕ್ಚರ್, ಕೈ ಫ್ರ್ಯಾಕ್ಚರ್, ಕಾಲು ಫ್ರ್ಯಾಕ್ಚರ್. ಕಡೆಯದಾಗಿ ಅವಳು ಸೂಸೈಡ್ ಮಾಡಲಿಕ್ಕೆ ಚಿಂತೆ ಮಾಡಿದ್ಳು. ಇನ್ನು ತೀರ್ಮಾನ, ನನ್ನ ತಾಯಿ ಮನೆಗೆ ನಾನು ಹೋಗೋಂಗಿಲ್ಲ, ಬಡತನ, ನನ್ನ ತಾಯಿ ಮನೆಯಲ್ಲಿ 2 ತಂಗಿಂದಿರಿದ್ದಾರೆ, ಹಾಗಾಗಿ ದಯವಿಟ್ಟು ನಾನು ಯಾರಿಗೂ ಹಿಂಸೆ ಮಾಡಬಾರ್ದು, ನನ್ನ ಸಾವಿಗೆ ನಾನೇ ಗುರಿ ಎಂಬುದಾಗಿ ಅವಳು ಒಂದು ಡೆತ್ ನೋಟನ್ನು ಬರೆದು ಆಕೆ ಸಾಯಬೇಕೆಂಬುದಾಗಿ ತೀರ್ಮಾನಿಸಿ, ಒಂದು ಒಳ್ಳೆ ದಿನ ನಾನು ಸತ್ತೋಗ್ಬೇಕು ಅಂಥೇಳಿ ಅವಳು ಕಡೆಯದಾಗಿ ಅವಳ ರೂಮಲ್ಲಿ ಹೋಗಿ ಬೈಬಲನ್ನು ಓಪನ್ ಮಾಡಿ, ಅವಳು ಹಿಂದೂ ಆದರೂ ಆಕೆ ಕೈಯಲ್ಲಿ ಬೈಬಲ್ ಇತ್ತು. ಅವಳು ಯಾವಾಗಲೂ ಅವಳು ಏನೇ ಕಷ್ಟ ಸಂಕಷ್ಟಗಳು ಬಂದಾಗ ಪ್ರಾರ್ಥನೆ ಬಿಡ್ತಾ ಇರಲಿಲ್ಲ. ಆದರೆ ಅವಳಿಗೆ ಪರಮಪ್ರಸಾದ ಇಲ್ಲ, ಆಕೆಗೆ ಯಾವ ವಿಧಿ ನಿಯಮಗಳು ಇಲ್ಲ. ಆಕೆ ಆದರೂ ವಿಶ್ವಾಸಿ ಯೇಸುವಿನಲ್ಲಿ. ಆಕೆ ಮೊಣಕಾಲಾಕಿ, ಸ್ವಾಮಿ, ನನಗೆ ಇಂಥ ಜೀವನ ನನಗೆ ಆಗೋದಿಲ್ಲ, ನೀನು ಎಷ್ಟು ದಿನ 33 ವರ್ಷಗಳ ಕಾಲ ನೀನು ಚೆನ್ನಾಗಿ ಜೀವಿಸಿ 3 ದಿನ ನೀವು ಹಿಂಸೆ ಪಟ್ಟೆ. ನೋಡ್ರಿ, ಯೇಸುವಿಗೆ ಒಂದು ಹಿಂದೂ ಸಹೋದರಿ ಆಕೆ ಬೈಬಲ್ ಓದಿ ದೇವರಿಗೆ ಕೇಳಿದಂಥ ಪ್ರಶ್ನೆ, ನೀವು 33 ವರ್ಷಗಳ ಕಾಲ ಲೋಕದಲ್ಲಿದ್ದಿರಿ, 3 ದಿನ ಕಷ್ಟಪಟ್ರೆ ಸ್ವಾಮಿ, 3 ದಿನ ಇಡೀ ಪ್ರಪಂಚದಲ್ಲಿ ಯಾವ ಮನುಷ್ಯನಿಗೂ ಇಲ್ಲದಂಥ ನೋವನ್ನು ನನಗಾಗಿ ಅನುಭವಿಸಿದ್ರಿ, ಕರೆಕ್ಟ್. ಆದರೆ ಮದುವೆಯಾಗಿ ನಾನು ದಿನಂಪ್ರತಿ ಇಂಥ ಏಟು, ಇಂಥ ಅವಮಾನ, ನಾವು ಇದು ತಡಿಲಿಕ್ಕೆ ಸಾಧ್ಯವಿಲ್ಲದಂಥ ಅವಸ್ಥೆ. ನೀವು ಮಾನವನಾಗಿ ಬಂದಿದ್ದೀರಿ, ದೇವನಾಗಿದ್ದೀರಿ, ಎಲ್ಲವನ್ನ ತಂದೆ ಚಿತ್ತಕ್ಕೆ ಒಪ್ಪಿಸಿ ನೀವು ಸಹಿಸ್ಕೊಳ್ತಿದ್ದೀರಿ. ನಾನು ಹಿಂದೂ ಸಹೋದರಿ, ನನಗೆ ಯಾವ ಕಾರಣಕ್ಕೂ ದೈವತ್ವ ಆ ಮಹತ್ವ ನನಗಿಲ್ಲ, ನಾನು ಸಾಧಾರಣವಾದಂಥ ಒಂದು ಹೆಂಗಸು, ನನಗೆ ದಯವಿಟ್ಟು ಮರಣಕ್ಕೆ ಎಡವು ಮಾಡಿಕೊಡಿ ತೀರ್ಮಾನ ಮಾಡಿದ್ಲು. ಬಾಗಿಲು ಹಾಕಿ ನೇಣ ಹಾಕ್ಕೊಳ್ಳಿಕ್ಕೆ ಫ್ಯಾನ್ಗೆ ಸೀರೆ ಹಾಕಿಲ್ಲ, ಸೀರೆ ಹಾಕಿ ಗಂಟು ಹಾಕಿ ಆ ಟೇಬಲ್ ಮೇಲೆ ನಿಂತು ಕಡೆಯದಾಗಿ ಅವಳ ಕೈಯಲ್ಲಿ ಬೈಬಲ್ ಇತ್ತು. ಬೈಬಲ್ ಹಿಡ್ದೆ ಅವಳು ನೇಣಕ್ಕೆ ಶರಣ ಆಗ್ತಾಳೆ. ಬೈಬಲ್ ಹಿಡಿದು ತೆಗೆಯುವಾಗ
ಬೈಬಲಲ್ಲಿ ಒಂದು ಅಕ್ಷರವೂ ಇಲ್ಲ. ಬೈಬಲ್ ತೆಗೆದು ಆಕೆ ಟೇಬಲ್ ಮೇಲೆ ನಿಂತಿಯಾಳೆ, ಹಗ್ಗ ಫ್ಯಾನಿಗೆ ಹಾಕ್ಕೊಂಡಿದ್ದಾಳೆ. ಆ ಟೇಬಲನ್ನು ಒದ್ರೆ ಅವಳು ಸೂಸೈಡ್ ಹ್ಯಾಂಗ್ ಆಗಬೇಕು. ಕೈಯಲ್ಲಿ ಬೈಬಲ್ ಇದೆ. ಬೈಬಲನ್ನು ಓಪನ್ ಮಾಡುವಾಗ ಅದರಲ್ಲಿ ಯೇಸುವಿನ ಮುಳ್ಳಿನ ಕಿರೀಟದ ಕಣ್ಣೀರಿನ ಒಂದು ಚಿತ್ರ. ಆಕೆ, ನಾನು ಈ ಚಿತ್ರ ಇಟ್ಟಿಲ್ಲ, ಬೈಬಲಲ್ಲಿ ನಾನು ಈ ಚಿತ್ರ ಇಟ್ಟಿಲ್ಲ. ಅದಾದಮೇಲೆ ಅವಳು ತಿರುಗಿಸ್ತಾಳೆ, ಪೇಜ್ ತಿರುಗಿಸ್ತಾಳೆ, ಅವಳಿಗೆ ಕಣ್ಣು ಮಂಚು ತಿರುಗಿಸ್ತಾಳೆ. ಎಲ್ಲ ಪೇಜಲ್ಲೂ ಯೇಸುವಿನ ಮುಳ್ಳಿನ ಕಿರೀಟದ ಚಿತ್ರ, ಗಾಯದ ಚಿತ್ರ, ಕಣ್ಣೀರು ಬರ್ತಕ್ಕಂಥ ಚಿತ್ರ. ಕಡೆಯದಾಗಿ ಒಂದು ಪೇಜ್ ತಿರುಗಿಸುವಾಗ, ನಾನು ನಿನ್ನನ್ನು ಕಾಪಾಡುವಂಥ ದೇವನು, ನಿನ್ನನ್ನು ರಕ್ಷಿಸುವ ದೇವನು ನಾನೇ. ಅದು ನೋಡುವಾಗಲೇ ತಲೆ ಚಕ್ಕರ ಆಯಿತು ಒಳಗೆ. ಸೀರೆನ ಬಿಚ್ಚಿ ಮೊಣಕಾಲಾಕಿ, ಬಂದದೆಲ್ಲವನ್ನು ನಾನು ಇಂದು ಸಹಿಸ್ಕೊಳ್ತೇನೆ, ನನಗಾಗಿ ಪ್ರಾಣವನ್ನು ಕೊಟ್ಟಂಥ ದೇವನು ನೀನು, ಪರಿಶುದ್ಧವಾದಂಥ ದೇವನು ಎಂಬುದಾಗಿ ಅಂದು ಮೊಣಕಾಲಾಕಿ ದೇವರಲ್ಲಿ ವಾಗ್ದಾನ ಮಾಡಿ, ಅವಳು ಹಿಂಸೆಯನ್ನು, ಬಾಧೆಯನ್ನು ಎಲ್ಲವನ್ನು ನಾನು ಅನುಭವಿಸ್ತೇನೆ ಸ್ವಾಮಿ, ನನ್ನ ಜೀವ ಇರುವ ತನಕ ನಾನು ಸಾಯಲಿಕ್ಕೆ ಹೋಗೋದಿಲ್ಲ, ಇದು ನನ್ನ ವಾಗ್ದಾನ ಅಂತೇಳಿ ಅಡ್ಡ ಬಿದ್ದು ಆ ಯೇಸುವನ್ನು ಕ್ಷಮೆ ಕೇಳಿದ ಮೇಲೆ, ಆವತ್ತು ರಾತ್ರಿ ಅವರ ಗಂಡ ಫುಲ್ ಟೈಟಾಗಿ ಮನೆಗೆ ಒಂದು ಬಾಟ್ಲು ತಂದಂದ. ಒಂದು ಬಾಟಲ್, ಅವನ ಮೈ ಫುಲ್ಲು ಗಾಯ, ಒಡೆದಿರೋದು, ಚಾಕು ಏಟುಗಳು ಎಲ್ಲ. ಅದಾದಮೇಲೆ ಇವಳಿಗೆ ಅನ್ನ ಹಾಕ್ಕೊಡು, ಅನ್ನ ಹಾಕಿ ತಂದ್ಲು. ಒಂದೇ ಹೊತ್ತ ಹೋದಂತೆ ಅನ್ನ ಸಮೇತ ಆಕೆ ಅವಳು ಅಷ್ಟು ದೂರ ಹೋಗಿ ಬಿದ್ಲು. ಅದಾದಮೇಲೆ ಬಾಟಲ್ ಹಿಡಿದು ಗ್ಲಾಸ್ ಕೊಡೆ ಅಂತ ಗ್ಲಾಸಲ್ಲಿ ಹಿಂಗೆ ಹಿಡಿದು ಉಯ್ಲಿಕ್ಕೆ ಆಗ್ತಾನೆ, ಉಯ್ಯಕ್ಕೆ ಆಗ್ತಾ ಇಲ್ಲ. ಡ್ರಿಂಕ್ಸನ್ನು ಹಿಂಗೆ ಬಗ್ಸಕ್ಕೆ ಆಗ್ತಾ ಇಲ್ಲ ಅವನ ಕೈಯಲ್ಲಿ. ಇದಾದ್ಮೇಲೆ ಅದನ್ನು ಇಡ್ತಾನೆ, ಹೋಗಿ ರೂಮಲ್ಲಿ ಗಾಂಜ ತೆಗೆದು ಅದನ್ನು ಹತ್ತಿಸಿ ಬಾಯಲ್ಲಿ ಇನ್ನೇನು ಇಡಬೇಕು ಬಾಯಿಗೆ ಇಡೋಕ್ಕಾಗ್ತಾ ಇಲ್ಲ. ಅದಾದಮೇಲೆ ಕೈ ಕಾಲು ನಡಕ, ಅದಾದಮೇಲೆ ವಾಮಿಟ್ ಬರೋಂಗಾಗ್ತದೆ, ಅದಾದಮೇಲೆ ಕಿರ್ಚಬೇಕು ಅನ್ನಿಸ್ತದೆ, ಅದಾದಮೇಲೆ ನಾನು ಕೂಗಬೇಕು, ನಾನು ಓಡೋಗ್ಬೇಕು, ನನಗೆ ಯಾಕೆ ಈಗ ಆಗ್ತಾ ಇದೆ ಎಂಬುದಾಗಿ ಆತಂಕ ಆ ಮನುಷ್ಯನಲ್ಲಿ. ಅದಾದಮೇಲೆ ಹೆಂಡತಿಗೆ ಹೇಳ್ತಾನೆ, ನನಗೇನೋ ಆಗ್ತಾ ಇದೆ, ದಯವಿಟ್ಟು ನೀನು ಪ್ರಾರ್ಥಿಸ್ತಿಲ್ಲ, ನೀನು ಪ್ರಾರ್ಥಿಸುವಂಥ ದೇವನ ಹತ್ರ ಪ್ರಾರ್ಥಿಸು, ನಾನು ಯಾವ ಕಾರಣಕ್ಕೂ ಈ ರೀತಿ ನನ್ನ ಜೀವಮಾನದಲ್ಲಿ ಆಗಲಿಲ್ಲ, ದಯವಿಟ್ಟು ಪ್ರಾರ್ಥಿಸು ಎಂಬುದಾಗಿ ಹುಚ್ಚಿಡಿಯೋ ರೀತಿಯಲ್ಲಿ ಅವನಿಗೆ ಆಗ್ತಾ ಇತ್ತು. ಆಕೆ ಬೈಬಲ್ ತೆಗೆದು ಮೊಣಕಾಲಾಕಿ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಿದೆ. ಇವನ ನಟನೆ ಮಾಡ್ತಾ ಇದ್ದಾನ ಏನು ಗೊತ್ತಿಲ್ಲ ಸ್ವಾಮಿ, ಇವನು ಏನೋ ಮಾಡಬಹುದು ನನಗೆ, ನಾನು ನಿನಗೆ ಶರಣಾಗಿದ್ದೇನೆ, ಇವನು ನನಗೆ ಕೊಲ್ಲಬಹುದಾ, ಇವನು ನನ್ನನ್ನು ಹೊಡಿಬಹುದಾ, ಇವನು ನನಗೆ ಏನು ಮಾಡ್ತಾನೆ ಗೊತ್ತಿಲ್ಲ, ಕಾರಣಕ್ಕೆಂದರೆ ಲಹರಿ ಹಿಡಿದಂಥ ಪದಾರ್ಥವನ್ನು ಕುಡಿದು ನಿಂತಿಯಾನೆ ಇವನು, ಅವನನ್ನು ಹೇಳುವಂಥದ್ದು ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ದೇವರ ವಾಣಿ ಬಂದಂತೆ ಅವನು ಹೇಳ್ದಂಗೆ ಮಾಡು ಎಂಬುದಾಗಿ, ಅವನು ಹೇಳ್ದಂಗೆ ಮಾಡು. ಮೊಣಕಾಲಾಕಿ ಪ್ರಾರ್ಥಿಸ್ತ 10 ಪ್ರಾರ್ಥನೆ ಮಾಡಿ, ಸ್ವಾಮಿ ಇದು ನನ್ನ ಪರೀಕ್ಷೆನ, ನನಗೆ ದೀಕ್ಷೆ ಆಗಲಿಲ್ವಲ್ಲ, ನನ್ನ ಮೇಲೆ ಕರುಣೆ ತೋರಿಸಲ್ವ ಸ್ವಾಮಿ, ಇದು ಇಂಥ ಒಂದು ಹಿಂಸೆಯೇ ಕೊಡುವಂಥ ಗಂಡನ ನನಗೆ, ನಾನು ಯಾವ ಕಾರಣಕ್ಕೂ ಯಾವ ವಿಧವಾದಂಥ ಪಾಪ ಮಾಡಲಿಲ್ವಲ್ಲ, ನಾನು ನನ್ನ ಕುಟುಂಬದಲ್ಲಿ ಕಣ್ಣೀರು, ದುಃಖ, ವೇದನೆ, ಸಂಕಟಗಳು, ಅನೇಕ ದುಃಖದೊಂದಿಗೆ ನಾನು ಬೆಳೆದಂಥ ಒಂದು ಹುಡುಗಿ, ನನಗೆ ತಂದೆ ಪ್ರೀತಿ ಇಲ್ಲ, ನೀನೇ ತಂದೆಯಾಗಿ ನಾನು ನಿನ್ನನ್ನು ಆರಿಸ್ಕೊಂಡಿದ್ದೇನೆ, ನಾನು ನಿನ್ನನ್ನು ಆರಿಸ್ಕೊಂಡಿದ್ದೇನೆ ಅಂತ ನೀವು ಹೇಳಿದ್ದೀರಲ್ಲ, ನನ್ನನ್ನು ನೀನು ಆಶೀರ್ವದಿಸು ಎಂಬುದಾಗಿ ನೆಲಬಿದ್ದು ಹತ್ತು ಪ್ರಾರ್ಥಿಸುವಾಗ 2 ಕೈಗಳು ಅವಳ ತೋಳಲ್ಲಿ, 2 ಕೈಗಳು ಅವಳ ತೋಳಲ್ಲಿ ಎತ್ತು ನಿಲ್ಲಿಸುವಂಥ ಒಂದು ಅನುಭವ. ಎತ್ತು ನಿಂತಾಗ ಮುಂದೆ ನಿಂತಿರುವಂಥದ್ದು ಬೇರೆ ಯಾರೂ ಅಲ್ಲ, ಅವರ ಗಂಡ ನಿಲ್ಲಿಸಿ ಅವಳ ಮುಖವನ್ನು ನೋಡಿ, ನನ್ನನ್ನು ಕ್ಷಮಿಸ್ತೀಯಾ, ನನ್ನನ್ನು ಕ್ಷಮಿಸ್ತೀಯ ನೀನು? ಅವಳು ಕೇಳಿದಂತೆ, ರೀ ನೀವು ಮಾತನಾಡ್ತಿರೋದು ನೀನೇನಾ, ಮಾತನಾಡುವುದು ನೀನೇನಾ? ಅವನು ಹೇಳಿದಂತೆ,
ನಿನಗೆ ಹಿಂಸೆ ಕೊಟ್ಟು ನಿನ್ನನ್ನು ದ್ರೋಹಿಸಿದ್ದಾನೆ, ಅದಕ್ಕಾಗಿ ನನ್ನನ್ನು ಕ್ಷಮಿಸು ಎಂಬುದಾಗಿ ನೆಲಕ್ಕೆ ಬಿದ್ದು ಅವಳ ಕಾಲಿಡಿದು ಅವನ ಕಣ್ಣೀರಲ್ಲಿ ಅವನ ಕಾಲನ್ನು ತೊಳೆದಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. Hallelujah. ಇವತ್ತು ಆಕೆ ಫಾದರ್ ಹೇಳುವಂಥ ಕಾರ್ಯ, ಆಕೆ ಒಂದು ಅಪ್ಲಿಕೇಶನ್ ಹಾಕಿದ್ಲು ಹೊರದೇಶಕ್ಕೆ ಹೋಗಲಿಕ್ಕೆ ಅವಳ ಮದುವೆ ಆಗೋಕ್ಕಿಂತ ಮುಂಚೆ. ಇದು 3 ವರ್ಷ ನಡೆದೋಯ್ತು. ಆಕೆಗೆ ಅಲ್ಲಿಂದ ಆರ್ಡರ್ ಬಂತು, ನೀನು ಸೆಲೆಕ್ಟ್ ಆಗಿದೆಯಾ, ಬಾ, ನಿನ್ನ ಜೊತೆ ಅಕಾಮಿಡೇಷನ್ ಒಂದು ವ್ಯಕ್ತಿನ ಅಕಾಮಿಡೇಟ್ ಮಾಡ್ತೀವಿ, ಅದು ಯಾರನ್ನಾದರೂ ಕರ್ಕೊಂಡು ಬರ್ಬೋದು ಎಂಬುದಾಗಿ. ಇವಳಿಗೆ ಮಕ್ಕಳಾಗಿರಲಿಲ್ಲ. ಅವಳು ಬರಲು, ನನಗೆ ಮದುವೆ ಆಗಿದೆ, ನನ್ನ ಗಂಡ, ಎಸ್ ನನ್ನ ಗಂಡನನ್ನು ನಾನು ಕರ್ಕೊಂಡು ಬಾ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ಬೇರೆ ಎಲ್ಲೂ ಇಲ್ಲ. ಶಾರ್ಜಾದಲ್ಲಿ ಈಗ ಗಂಡ ಹೆಂಡತಿ ಇಬ್ಬರಿದ್ದಾರೆ, ಅಲ್ಲಿ ಮಗು ಆಗಿದೆ. ಈಗ ಶಾರ್ಜಾದಲ್ಲಿ ಮುಸ್ಲಿಂ ಜನಾಂಗಗಳ ಮಧ್ಯದಲ್ಲಿ ಬೈಬಲ್ ಹಿಡಿದು ನಡೆಯುವನೇ ಈ ಕುಡುಕನಾದಂಥ ವ್ಯಕ್ತಿ, ಯೇಸುವೇ ರಕ್ಷಕ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. Hallelujah. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಮಾನಸಾಂತರ ಎಂಬುದಾಗಿ ದೇವನ ವಾಕ್ಯ ಹೇಳ್ತದೆ. ಇದೆ ಒಂದು ವ್ಯಕ್ತಿ ದೇವನ ಸಮ್ಮುಖದಲ್ಲಿ ನೀನು ಮೊಣಕಾಲಾಕಿ ಪ್ರಾರ್ಥಿಸುವಾಗ, ಒಂದು ವ್ಯಕ್ತಿ ನೀತಿವಂತನಾದಂಥ ದೇವನು, ಆಕೆ ಇಂದು ಸಹೋದರಿಯಾದರೂ ಆಕೆ ನಂಬಿದ್ದು ಯೇಸುವನ್ನ, ಆಕೆ ವಿಶ್ವಾಸಿಸಿದ್ದು ಯೇಸುವನ್ನ. ಆ ವಿಶ್ವಾಸ ಅವಳನ್ನು ಬಿಡಲಿಲ್ಲ. ಅವಳ ನಂಬಿಕೆ, ಅವಳು ನಿರೀಕ್ಷೆಯಾಗಿ ನೋಡಿದ್ದು ತನ್ನ ಗಂಡ ಸ್ವಾರ್ಥೆಯನ್ನು ಸಾರುವಂಥ ಸ್ವಾರ್ಥಿಕನಾಗಿ. ನಿನ್ನ ಮನ ಪರಿವರ್ತನೆ ಹೊಂದುವುದಕ್ಕೆ ದೇವನ ವಾಕ್ಯ ಹೇಳ್ತದೆ, ನಿನ್ನನ್ನು ದೇವನು ಆರಿಸಿಕೊಂಡಿದ್ದಾರೆ ಎಂಬುದಾ. ನಿನ್ನನ್ನು ದೇವನು ಆರಿಸಿಕೊಂಡ ಮೇಲೆ ನೀನು ಯಾಕೆ ಒಂದು ವ್ಯಕ್ತಿಯನ್ನು ಹಿಂಸಿಸುವಂಥ ಕಾರ್ಯ ಇಲ್ಲ, ದ್ರೋಹಿಸುವಂಥ ಕಾರ್ಯ ಇಲ್ಲ, ಒಬ್ಬರನ್ನು ಯಾವ ಕಾರಣಕ್ಕೂ ಕಣ್ಣೀರು ಬರೆಸುವಂಥದ್ದಲ್ಲ. ನೀತಿವಂತನ ಕಣ್ಣೀರು ಒಂದು ತೊಟ್ಟು ಈ ಭೂಮಿಯಲ್ಲಿ ಬಿದ್ದಾಗ ನಿನ್ನ ಕುಟುಂಬವು ಶಾಪಗ್ರಸ್ತವಾಗ್ತದೆ. ಅದಕ್ಕಾಗಿ ದೇವನ ವಾಕ್ಯ ಹೇಳ್ತದೆ, ನಿನ್ನ ಜೀವಿತದಲ್ಲಿ ಮನ ಪರಿವರ್ತನೆ ಹೊಂದಿಕೊಳ್ಳ್ರಿ ಎಂಬುದಾಗಿ. ಈ ಮನ ಪರಿವರ್ತನೆ ಹೊಂದುವಂಥದ್ದೇ ಯೆಶಾಯನೊಂದಿಗೆ ದೇವನ ಒಡಂಬಡಿಕೆಯನ್ನು ಮಾಡಿಕೊಂಡಂಥ ವಾಕ್ಯ. ಓದಿ ಬ್ರದರ್ ವಾಕ್ಯ. ನಿಮ್ಮ ಹೃದಯವೆಲ್ಲ ದುರ್ಬಲವಾಗಿದೆ. ಏನಾಗಿದೆ? ದುರ್ಬಲ. ಅಕ್ಕಪಕ್ಕ ಕೈ ಇಟ್ಕೊಳ್ರಿ. ಈಗ ನನ್ನ ನೋಡ್ಬಿಡ್ರಿ, ನನ್ನ ಹೃದಯ ದುರ್ಬಲನೋ ಅದುರ್ಬಲನೋ ಗೊತ್ತಿಲ್ಲ. ನೀವು ಪಕ್ಕದಲ್ಲಿ ಕೈ ಹಿಡ್ಕೊಂಡಿದ್ದೀರಿ, ಅವರನ್ನು ನೋಡಿ ವಾಕ್ಯಗಳು ಏನು ಹೇಳ್ತವೆ? ನಿಮ್ಮ ಜೀವಿತದಲ್ಲಿ ನಾನು ಮಾಡಿರ್ತಕ್ಕಂಥ ಅನೇಕ ಪಾಪಗಳು ಕಾರಣಕ್ಕಿದ್ರೆ, ಒಂದು ಹೃದಯ ದುರ್ಬಲತೆ ಆದಾಗ, ಒಂದು ಹೃದಯವು ಪಾಪಿಷ್ಠನಾಗುವಾಗ ಅದು ನಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂಥದ್ದು ನಮ್ಮ ಹೃದಯ. ಅದಕ್ಕಾಗಿ ಎಲ್ಲಿ ನೋಡಿದರೂ ನಾವು ಹೃದಯದ ಚಿತ್ರವನ್ನು ನೋಡ್ತೇವೆ. ಕೈ ಕಾಲು ಕಣ್ಣು ಮೂಗು ಬಾಯಿ ಬರೆಯಲ್ಲ, ಎಲ್ಲಿ ನೋಡಿದರೂ ಒಂದು ಹೃದಯವನ್ನು ನಾವು ನೋಡ್ತೇವೆ. ಈ ಹೃದಯವು ಕಲ್ಲಾದಂಥ ಹೃದಯವಾಗಿ ಮಾರ್ಪಡಿಸ್ಬೇಡ್ರಿ. ಏಕೆಂದರೆ ದೇವನ ವಾಕ್ಯ, ಈ ವಾಕ್ಯವು ನಿಮ್ಮ ಹೃದಯಗಳನ್ನು ಮನ ಪರಿವರ್ತನೆ ಹೊಂದುವಂಥದ್ದು. ನಿಮ್ಮ ಜೀವಿತದಲ್ಲಿ, ನಿಮ್ಮ ಬದುಕಿನಲ್ಲಿ ನೀವು ಮನ ಪರಿವರ್ತನೆ ಹೊಂದುವುದಕ್ಕಾಗಿಯೇ ಈ ಲೋಕಕ್ಕೆ ಬಂದದ್ದು ಯೇಸು ಕ್ರಿಸ್ತನ. ನಮಗಾಗಿ ಬೇರೆ ಯಾರೂ ಬರಲಿಲ್ಲ. ಯಾವ ಧರ್ಮದ ಯಾವೊಂದು ಪ್ರವಾದಿ ಆಗಲಿ ದೇವರಾಗಲಿ ನಮ್ಮನ್ನು ಕಾಪಾಡಲಿಕ್ಕೆ ಬರಲಿಲ್ಲ. ಯೇಸು ಕ್ರಿಸ್ತನ ಲೋಕಕ್ಕೆ ತಂದೆ ಚಿತ್ತವನ್ನು ನೆರವೇರಿಸಿ ನಮ್ಮೆಲ್ಲರಿಗೂ ಒಂದು ಬಿಡುಗಡೆಯನ್ನು ಕೊಟ್ಟಾತನು ಯೇಸು. ಅದಕ್ಕಾಗಿಯೇ ದೇವನು ಎಲ್ಲ ಆಶೀರ್ವಾದವನ್ನು ನಮಗೆ ಕೊಟ್ಟಿರ್ತಕ್ಕಂಥದ್ದು ಎಂಬುದಾಗಿ. ಆ ಎಲ್ಲ ಆಶೀರ್ವಾದ ನಿನ್ನದಾಗಬೇಕಾದರೆ ದೇವನ ವಾಕ್ಯ ಹೇಳ್ತದೆ, ನಿನ್ನ ದುರ್ಬಲತೆಯಾದಂಥ ಹೃದಯವನ್ನು ಸಮರ್ಪಿಸು. ಏನಿದು ದುರ್ಬಲತೆ? ನನ್ನ ಎಲ್ಲ ಕೆಟ್ಟ ಆಲೋಚನೆಯು ಹಾಗೂ ನಾನು ಮಾಡುವಂಥ